ಸರ್ಕಾರಿ ನೌಕರರು. ಮಾರ್ಗದರ್ಶಕರಾಗಿ ಯಾವಾಗಲೂ ಸಾತ್ವಿಕದ ಗುಣದೊಂದಿಗೆ ನಮ್ಮ ಜೊತೆಗಿರ್ತಕ್ಕಂಥ ಶ್ರೀ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ
ಮಾನವಲ್ಲಿ ಶ್ರೀ ಚಂದ್ರಶೇಖರ್ ಭಂಡಾರಿ ಸರ್ ಆಗಮಿಸ್ತಾ ಇದ್ದಾರೆ. ಉಪನಿರ್ದೇಶಕರು ಬೈತಕೇಂದ್ರ ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಸನ್ಮಾನ್ಯ ಶ್ರೀ ದೇವರಾಜ್ ಜಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದೇವದುರ್ಗ ಶ್ರೀ ಇದಕ್ಕೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಜಿಲ್ಲಾ ಇದಕ್ಕೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಆನಂದ್ ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು. ನಾವು ನಮ್ಮ ಸಂಘದ ವತಿಯಿಂದ ಅತಿಥಿಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಕೆಲಸದ ಒತ್ತಡದಲ್ಲಿ ಸಹ ನಮ್ಮ ಕಡೆಗೆ ಹೋಗುವುದು ಆಗಮ ಶಿಕ್ಷಣ ಯುವ ನಾಯಕ ಇವತ್ತು ಪೂರ್ವಕೇಂದ್ರ ನೌಕರರಿಗೆ ಒಂದು ದೊಡ್ಡ ಮಟ್ಟದ ಶಕ್ತಿಯನ್ನು ತುಂಬಿರ್ತಕ್ಕಂಥ ಶ್ರೀ ನವೀನ್ ಸರ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಜ್ಯಾಧ್ಯಕ್ಷರಾದ ಶ್ರೀ ನವೀನ್ ಸರ್ ಅವರಿಗೆ ಎತ್ತುಕೊಳ್ಳುವುದರಿಂದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ನಾವು ನೀವೆಲ್ಲರಿಗೆ ಸೇರಲಿಕ್ಕೆ ಮುಖ್ಯ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ ದೇವರಾಜ್ ಸರ್ ಉಪನಿರ್ದೇಶಕರು ಬೋಧನೆಯನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡಿ ರಾಯಚೂರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬರಲಿರ್ತಕ್ಕಂಥ ಶ್ರೀಮತಿ ಸುಜಾತ ಅವರು ಕ್ಷೇತ್ರ ಅದೇ ರೀತಿಯಾಗಿ ದೇವದುರ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಸರ್ ಅವರು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿಯಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯದ ಪತ್ರಾಂಕಿತ ವ್ಯವಸ್ಥಾಪಕರ ಅದೇ ದೇವದುರ್ಗ ತಾಲೂಕಿನ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಬಾಬು ಸರ್ ಅವರನ್ನ ಸಹ ಹೃತ್ಪೂರ್ವಕವಾಗಿ ಬಯಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿರ್ತಕ್ಕಂಥ ಜಾಲಿನ ಚಪ್ಪಾಳೆ ಕಟ್ಟದ ಮೂಲಕ ಈ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ದೀಪಗೊಳಿಸುವ ಮೂಲಕ ನಮ್ಮ ಮಾನ್ಯ ಉಪನಿರ್ದೇಶಕರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಬೆಂಗಳೂರಿನಿಂದ ಆಗಮಿಸಿದರು ಹಾಗೂ ದೇವರಾಜ್ ಜಿ ಅವರು ಶ್ರೀ ಜಗದೀಶ್ ಚಂದ್ರ ಅವರು ಶ್ರೀ ಇಮ್ಯಾನ್ಯುಯಲ್ ಅವರು ಮಲ್ಲಿಕಾರ್ಜುನ್ ಸರ್ ಅವರು ಹಾಗೂ ನಮ್ಮ ಶ್ರೀ ಕೃಷ್ಣ ಶ್ರಾವತಿಯ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ನೀಡುವುದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳಷ್ಟು ಮುಂದುವರೆದಿದ್ದೇವೆ. ನಮ್ಮ ಹೋರಾಟ ಮಾಡೋದಕ್ಕೆ ಯಾವುದೋ ಒಂದು ಅವಕಾಶ ಇದ್ದಿಲ್ಲ. ಇಲ್ಲಿವರೆಗೆ ನಮ್ಮಲ್ಲಿ ವೈಮನಸ್ಸು ಇಟ್ಟುಕೊಂಡು ಸಂಘಗಳ ಒಂದು ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗಿರಲಿಲ್ಲ. ಅದಕ್ಕೆ ಒಂದು 2024-25ರಲ್ಲಿ ನನಗೆ ದೇವರಾಜ್ ಸರ್ ಅವರು ನಮಗೆ ಫೋನ್ ಮಾಡಿ ನಿಮ್ಮ ತಾಲೂಕಿನಲ್ಲಿ ಯಾವುದೇ ಸಂಘದ ಕಾರ್ಯಚಟುವಟಿಕೆಗಳಿಲ್ಲ, ಒಂದು ಸಂಘನ ಉದ್ಘಾಟನೆ ಮಾಡಿ ಅಂತ ಅವರು ಪ್ರಚೋದನೆ ಕೊಟ್ಟರು. ಆ ಒಂದು ಪ್ರಚೋದನೆಗೆ
ಈಗ ಬಿಒ ಕಚೇರಿಯಲ್ಲಿ ವ್ಯವಸ್ಥಾಪಕರಿಗೆ ಸರಿಯಾದ ಅಧಿಕಾರಿ ಇಲ್ಲ. ಅವುಗಳ ಬಗ್ಗೆ ಸ್ವಲ್ಪ ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಓನ್ಲಿ ಅವ್ರಿಗೆ ಇದ್ದಿದ್ದು ಈ ಕೇಟು ಬಂದ್ಮೇಲೆ ಅವ್ರು ಏನು ಪ್ರಾಪರ್ನೇ ಇಲ್ಲ ಅಂದ್ರೆ ಓನ್ಲಿ ಕನ್ನಡ ವಿನಾಯಿತಿ ಗ್ರಾಮೀಣ ಅಷ್ಟು ಸಹಿ ಮಾಡಿದ್ರೆ ಮಾತ್ರ ಮ್ಯಾನೇಜರ್ ಹುದ್ದೆ ಸೀಮಿತವಾಗಿದೆ. ಇದರಂತೆ ಬಹಳಷ್ಟು ನ್ಯೂನತೆಗಳಿವೆ. ನಮ್ಮಲ್ಲಿ ಕಾಲಕಾಲಕ್ಕೆ ಬಡ್ತಿಗಳಾಗ್ತಾ ಇಲ್ಲ. ಬಡ್ತಿಗಳಿಂದ ವಂಚಿತರಾಗಿ ನಿವೃತ್ತಿ ಹೊಂದುತ್ತಿದ್ದಾರೆ. ಅದರ ಬಗ್ಗೆ ಮಾನ್ಯರು ದಯಪಾಲಿಸಬೇಕು. ಈ ಎಲ್ಲ ನಮ್ಮ ಸಮಸ್ಯೆಗಳು ಬಹಳಷ್ಟಿವೆ. ಒಂದೇ ದಿನದಲ್ಲಿ ಸಮಸ್ಯೆ ಬಗೆಹರಿಸಲು ಸಾಧ್ಯವಿಲ್ಲ. ನಾವು ಹಂತ ಹಂತವಾಗಿ ನಮ್ಮ ಸಮಸ್ಯೆಗಳನ್ನು ನಮ್ಮ ಬೇಡಿಕೆಗಳನ್ನು ನಾವು ಪರಿಶೀಲಿಸಿ ಆದಷ್ಟು ಬೇಗನೆ ಬಗೆಹರಿಸಬೇಕೆಂದು ಮಾನ್ಯರಲ್ಲಿ ಕೋರುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಎರಡು ಮಾತುಗಳನ್ನು ಧನ್ಯವಾದಗಳು. ಮದುವೆಗಳಿಗೆ ಯಾವ ರೀತಿ ಹೊಸಲುಕಿ ಆಗಿರ್ತದೆ ಎಲ್ಲ ರಂಗಗಳು ಇಲ್ಲಿ ಯಾರು ಗಂಡು ಮಗ ಹಾಕೊಂಡು ಅವ್ರೇನಂತಾರೆ ಇವರೇನಂತಕ್ಕಂಥ ಭಾವನೆಯಿಂದ ಗೊತ್ತಿಲ್ಲ. ನಿಮಗೆಲ್ಲರಿಗೂ ಮೊದಲನೇದಾಗಿ ಇಷ್ಟೆಲ್ಲ ಆರೋಗ್ಯಕರವಾದ ರೀತಿಯಲ್ಲಿ ಹಸನ್ಮುಖಿಯಾಗಿ ಮುಂಜಾನೆ 10 ಇರುವುದಿಲ್ಲ. ಮೊದಲನೇದಾಗಿ ನಿಮ್ಮ ಉಪನಿರ್ದೇಶಕರ ಜೊತೆಯಾಗಿ ಮೊದಲನೇದಾಗಿ ಈ ಸಭೆ ಆರಂಭಿಕವಾಗಿ ನಮ್ಮ ಉಪನಿರ್ದೇಶಕರ ಕಚೇರಿಯಲ್ಲಿ ಆರಂಭವಾಯಿತು. ಒಟ್ಟು ನನ್ನ ಚೇಂಬರ್ ಬೇರೆ ಆಯಿತು, ನಮ್ಮ ದೇವರ ಚೇಂಬರ್ ಬೇರೆ ಆಯಿತು. ಎಲ್ಲ ಇವು ಚೆನ್ನಪ್ಪ ಅವರೆಲ್ಲ ಅಲ್ಲಿ ಬಂದು ಕೂತಿದ್ದಾರೆ. ಇಲ್ಲ ಸರ್ ನೀವೊಂದು ಈ ನಮ್ಮ ಸಭೆಗೆ ಬರ್ರಿ ಅಂದ್ರೆ ನಾನು ಹೋಗ್ಬೇಕು ಸಿಬ್ಬಂದಿಗೆ ನಮಗೆ ಸಂಬಂಧ ಆಗಲ್ಲ. ಈಗ ನೀವು ಮಾಡಿಕೊಡ್ರಿ, ನಮ್ಗೆ ಬ್ಯಾಕ್ ಆಗಿರ್ತದೆ. ಆದರೂ ನನ್ನ ಮೇಲಿರ್ತಕ್ಕಂಥ ಪ್ರೀತಿಯಿಂದ ಗೌರವದಿಂದ ಸರ್ ದಯವಿಟ್ಟು ಬಾರಿ ಇರ್ಬೋದು. ನಾನು ಈ ಸಭೆ ಆರಂಭ ಮಾಡಿದ್ದು ಪತ್ರಾಂಕಿತ ಅಧಿಕಾರಿಯ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡಿದ್ದೇವೆ. ಉಪನಿರ್ದೇಶಕರಿರಲಿಲ್ಲ, ಎಲ್ಲ ಶಿವರಾಜ ನಮ್ಮೆಲ್ಲ ಕಚೇರಿ ಸಿಬ್ಬಂದಿ ಕೂತು. ನಾನು ಒಂದು ಮಾತಾಡಿದ್ದೆ ಅಂತಂದ್ರೆ ಇಂದ ನಿಮ್ಮ ರಾಜ್ಯ ಘಟಕದಲ್ಲಿ ಮತ್ತು ಜಿಲ್ಲಾ ಘಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು ಅಂದ್ರೆ ಒಳ್ಳೆಯದು. ಆಗಿಲ್ಲ ಅಂತಂದ್ರೆ ಮೊದಲ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳಿ ರಿಜಿಸ್ಟ್ರೇಷನ್ ಆಗ್ತದೆ. ಮತ್ತು ನಮಗೆ ಈ 3 ಡಿವಿಷನ್ ಅದಾವ. ಇದರಲ್ಲಿ ಒಂದು ಲಿಪಿಕ ನೌಕರರು, ವಾಹನ ಚಾಲಕರು ಮತ್ತು ದುರ್ಬಿಟ್ಟಿದವರು ಅದಾವ. ಇವರೆಲ್ಲರನ್ನ ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹು ಕಷ್ಟದಾಯಕ ಕೆಲಸ, ಅಷ್ಟರ ಕೆಲಸ ಇರೋಲ್ಲ. ಹೀಗಾಗಿ ಒಂದು ಮಾತು ಏನಿದೆ ಅಂತಂದ್ರೆ ನೀವು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಒಳ್ಳೆ ಕಾರ್ಯಗಳಾಗ್ತಾವ ಅಂತ ಹೇಳ್ತಾರೆ. ಮತ್ತು ನೀವೆಲ್ಲ ನೋಡಿದ್ರೆ ಒಳ್ಳೆ ಮನಸ್ಸಿಂದ ಮಾಡಿದಂತೆ ಭಾವಿಸ್ತಾರೆ. ಈ ಸಹಕಾರ ಸಂಘ ಹುಟ್ಟಿದ್ದ ಮೊದಲನೇದಾಗಿ ಇಡೀ ಏಷ್ಯಾ ಖಂಡದಲ್ಲಿ ಅಂದಿನ ಅಖಂಡ ಧಾರವಾಡ ಜಿಲ್ಲೆಯ ಇಂದಿನ ಗದಗ ಜಿಲ್ಲೆಯ ಗದಗ ತಾಲೂಕಿನ ಕರಿನಾಳದಲ್ಲಿ ಸಿದ್ದನಗೌಡ ರಾಮನಗೌಡ ಪಾಟೀಲ್ ಅಂತಕ್ಕಂಥವರು 1805ರಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿ ಇಡೀ ಏಷ್ಯಾ ಖಂಡದಲ್ಲಿ ಶತಮಾನೋತ್ತರವಾಗಿರ್ತಕ್ಕಂಥ ಸಹಕಾರ ಸಂಘ ಇಡೀ ಏಷ್ಯಾ ಖಂಡದಲ್ಲಿ. ಹೀಗಾಗಿ ನಾನು ಈ ಮಾತನ್ನು ಅವತ್ತು ನಮ್ಮ ಸಭೆಯಲ್ಲಿ ಸೇರಿ ನಾನು ಹೇಳ್ತೇನೆ ನಮ್ಮ ಸ್ನೇಹಿತರುಗಳಿಗೆ. ಆ ನಂತರ ನೀವು ಸಂಘಗಳನ್ನು ಸ್ಥಾಪನೆ ಮಾಡ್ತೀರಿ, ಪದಾಧಿಕಾರಿಗಳಾಗ್ತೀರಿ, ಎಲ್ಲರೂ ಒಂದ್ಮನಸ್ಸಿನಿಂದ ಇರಬೇಕು. ಮತ್ತು ಸಹಕಾರ ಸಂಘದಲ್ಲಿ ಸಹಕಾರ ಬಹಳ ಮುಖ್ಯ. ಇದಕ್ಕೆ ಇಂಗ್ಲಿಷ್ನಲ್ಲಿ ಕೋಆಪರೇಟಿವ್ ಅಂತ ಕರೀತೇವೆ. ಕೋ ತೆಗಿಬಾರ್ದು, ಆ ತಲೆಯಿಂದ ಕೋ ತೆಗೆದ್ರೆ ಆಪರೇಷನ್ ಆಗ್ತದೆ. ಕೋ ಇದ್ರೆ ಅದು ಸಹಕಾರ ಸಂಘ. ನನಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತೇಳಿ ಕುಂತವ್ರೆಲ್ಲ ಆಸೆ ಇತ್ತು. ನಾವು ಯಾರು ಸದಸ್ಯರಾಗಬೇಕಂತ ಬಯಸುವುದಿಲ್ಲ, ಅಧ್ಯಕ್ಷನೇ ಬೇಕು ಅಂತ ಬಯಸ್ತೇವೆ. ಮತ್ತು ಅವರ ಖಜಾಂಚಿ ಬೇಕಂತ ಇಟ್ಕೊಂಡು ಖಜಾಂಚಿ ಯಾಕೆ ಬೇಕನ್ನೋದು ನಾನು ಹೇಳೋದು. ಎಲ್ಲರಿಗೆ ಅವಕಾಶವನ್ನು ಕೊಡ್ತಾ ಹೋದ್ರೆ ಈ ಸಹಕಾರ ಸಂಘ ಬೆಳವಣಿಗೆ ಆಗ್ತದೆ. ಇದಕ್ಕೆ ಮುಂದುವರೆದ ಭಾಗವಾಗಿ ನಾನು ಹೇಳಿದ್ದೆ ಅಂತಾರೆ, ನಾನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಮಾರು ಎರಡು ಅವಧಿಗೆ ನಾನು ಹೆಚ್ಚುವರಿ ಪ್ರಭಾವದಲ್ಲಿ ಇದ್ದೇನೆ. ಅಲ್ಲಿ ಒಬ್ಬರು ಪ್ರಾಥಮಿಕ ಶಾಲಾ ಶಿಕ್ಷಕ ಸಂದಿಗವಾಡ ಅಂತೇಳಿ ಸುಮಾರು 1 ಶತಮಾನ
ಇದಕ್ಕೆ ಕಾಯ ವಾಚ ಮನಸ್ಸಿನಿಂದ ಸಹಕಾರ ನೀಡಬೇಕು ಮತ್ತು ವಿಶೇಷವಾಗಿ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಬಂದಿದ್ದಾರೆ. ಮತ್ತೆ ಮುಂದಿನ ತೀರ್ಮಾನಗಳಲ್ಲಿ ಅವು ಸಹಿತ ಬೇರೆ ಜಿಲ್ಲೆಗಳಲ್ಲಿ ಆಗದೇ ಇದ್ರು ಸಹಿತ ರಾಯಚೂರಿನವ್ರು ಹೆಂಗೆ ಮಾಡಿದ್ರೆ ಹಂಗೆ ಮಾಡಿದೆ ಅಂತ ಹೇಳೋ ಪ್ರಸಂಗಗಳು ಬರಬಹುದು ಅಂತ. ಯಾಕಂದ್ರೆ SSLC ಫಲಿತಾಂಶ ರಾಯಚೂರು ಪಾರ್ಟಿ ಫಸ್ಟ್ ಮಿಷನ್ ಪಾರ್ಟಿ 2 months ಬ್ಯಾಕ್ ನಮ್ಮ PRS ಮೇಡಮ್ ಅವರು ಸಹಿತ ಇದೆ. ನಾವು ಮಾಡ್ತಕ್ಕಂಥದ್ದು ಸಹಜವಾಗಿ ಒಳ್ಳೆಯ ಮನಸ್ಸಿನಿಂದ ಮಾಡಿಲ್ಲ, ಅದು ಬೇರೆ ರೀತಿಯಲ್ಲಿ ಏನಾಯ್ತಂದ್ರೆ ರಾಯಚೂರಿನವ್ರು ಮಾಡಿದ್ರು ನೋಡ್ರಿ ಹಂಗೆ ಮಾಡ್ರಿ ಅಂತ ಹೇಳ್ತಕ್ಕಂಥದ್ದು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರು ನಮ್ಮ ಇಲಾಖೆ ಮತ್ತು ನಮ್ಮ ಮೋಸ್ಟ್ಲಿ ಇದಕ್ಕೆಲ್ಲರಿಗೂ ಒಳ್ಳೆ ಮನಸ್ಸುಗಳಂತೆ ಭಾಷೆ ಕೊಟ್ಟಿದೆ. ಒಳ್ಳೆ ಮನಸ್ಸಿದ್ರೆ ಮಾತ್ರ ಎಲ್ಲವೂ ಸಾಧ್ಯ. ನಾನು ಏನೋ ಬ್ಯಾಂಕಿಗೆ ಒಂದು ಅಧ್ಯಕ್ಷ ಆಗಬೇಕು ಅಥವಾ ಸಂಘಕ್ಕೆ ಅಧ್ಯಕ್ಷ ಆಗಬೇಕು ಅಲ್ಲಿ ಇರ್ತಕ್ಕಂಥ ಇನ್ನೇನು ಯಾರಾದರೂ ನೀವು ಹೋದ್ರೆ ಇನ್ಕ್ಲೂಡಿಂಗ್ ನಾನು ಸೇರಿ ಹೇಳ್ತಾರೆ, ನಾನು ಬಿಟ್ಟು ಹೇಳ್ತಾ ಇರೋ ಅದು ಕೆಲವು ದಿವಸ ನಡೀತದೆ. ನಂತರ ಕೆಲವು ದಿವಸಗಳಲ್ಲಿ ಅದು ಏನಾಗ್ತದೆ, ಫೇಲ್ ಆಗ್ತದೆ. ಆ ಸಂಘಗಳ ಮೇಲೆ ಮುಂದಿನ ಜನಾಂಗಕ್ಕೆ ಏನಾಗ್ತದೆ, ಅಪನಂಬಿಕೆ ಪ್ರಾರಂಭ. ಆ ರೀತಿಯೊಳಗೆ ಆಗೋದು ಯಾವಾಗಲೂ ನಂಬಿಕೆ ಮೇಲೆ ಮಾತ್ರ, ನಂಬಿಕೆಯಿಂದ ಬರೋಲ್ಲ. ಯಾಕೆಂದ್ರೆ ನಾನು ಗೌರವ ಅಧ್ಯಕ್ಷ ಮಾಡಿದ್ರಿ, ನಾನು ಅವಾಗ ತಿರ್ತೆ ನನ್ನ ನಂಬಿಕೆಯಿಂದ ಹೂ ಅಂದಿದ್ದಾನೆ ಇಲ್ಲ ಅಂದ್ರೆ ಬರ್ತಿರಲಿಲ್ಲ. ಈ ನಾವು ಬೋಧಕೇತರ ಏನು ಡಿ ಗ್ರೂಪ್ದವರಿಗೆ SDC ಹುದ್ದೆಗಳನ್ನು ಶಿವರಾಜ 18 ಪ್ರಮೋಷನ್ ಕೊಟ್ಟಿವಲ್ಲ 18 ಡಿ ಗ್ರೂಪ್ದವರಿಗೆ SDC ಹುದ್ದೆಗಳನ್ನು ಮತ್ತು ಸೈನ್ಸ್ ಲ್ಯಾಬ್ ಸೈನ್ಸ್ಗೆ ಏನು ಸಹಾಯಕರನ್ನಾಗಿ ಏನು ನೂತನವಾಗಿ ಪದಾಧಿಕಾರಿಗಳಾಗಿ ಎಲ್ಲ ಪದಾಧಿಕಾರಿಗಳಿಗೆ ನಾನು ನನ್ನ ಪರವಾಗಿ ಮತ್ತು ಇಲಾಖೆ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಅಭಿನಂದಿಸುತ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೂಲಕ ಏನು ನಡೀತಾ ಇದೆ ಎಲ್ಲ ಕೆಲಸ ಕಾರ್ಯಗಳು ಅನುಷ್ಠಾನ ರೂಪದಲ್ಲಿ ಬರಬೇಕು. ಅನುಷ್ಠಾನ ರೂಪದಲ್ಲಿ ಬರಬೇಕಂತಂದ್ರೆ ಈಗ ಇಲಾಖೆ ಕಂಪ್ಲೀಟ್ ಆಗಿ ಈಗ ಆಡಳಿತ ಇದೆ, ಎಲೆಕ್ಟ್ರಾನಿಕ್ ಆಡಳಿತ ಇದೆ. ನಮ್ಮ ಎಲ್ಲ ಲಿಖಿತ ನೌಕರರು ಈಗಾಗಲೇ ಒಂದು 80% ನಾನು ಜಿಒ ಮೈಸೂರು, PO ರಾಯಚೂರು ಆ್ಯಂಡ್ ಮಾನ್ವಿ PO ಇದ್ದಾಗ ಗಮನಿಸಿದ ಹಾಗೆ ಇನ್ನೂ ಬಹಳಷ್ಟು ಜನ ನಮ್ಮ ನೌಕರರಲ್ಲಿ ಸಿದ್ಧವರ್ಗದವರು ಇನ್ನೂ ಕಂಪ್ಯೂಟರ್ ಗಣಕ ಯಂತ್ರವನ್ನು ಗಮನಿಸಬೇಕಂತ ಸಿಬ್ಬಂದಿ ಇದ್ದಾರೆ. ದಯಮಾಡಿ ಅವರೆಲ್ಲರೂ ತಾವೆಲ್ಲರೂ ಯಾರು ಇನ್ನೂ ಗಣಕಯಂತ್ರ CAT ಎಕ್ಸಾಮ್ ಪಾಸ್ ಆಗಿರ್ಬೋದು, 30 ಮಾರ್ಕ್ಸ್ CAT ಎಕ್ಸಾಮ್ ಪಾಸ್ ಆಗಿ ಈಗಾಗಲೇ ಸರ್ಟಿಫಿಕೇಟ್ ಇಟ್ಕೊಂಡು ನೀವೆಲ್ಲರೂ ಪದೋನ್ನತಿ ಪಡಿತಾ ಇದ್ದೀರಿ, ಸಂತೋಷ. ಆದರೆ ಈಗ ಪ್ರತಿಯೊಂದು ಫೈಲ್, ಎವ್ರಿ ಫೈಲ್ ಮೂವಿಂಗ್ ಆನ್ ಎಲೆಕ್ಟ್ರಿಕ್ ಮೋಡ್. ಆ ಎಲೆಕ್ಟ್ರಿಕ್ ಮೋಡ್ನಲ್ಲಿ ನೀವು ಫೈಲ್ ಮೂವ್ಮೆಂಟ್ ಮಾಡಬೇಕಾಯ್ತಂದ್ರೆ ನೀವು ಅದರಲ್ಲಿ ಕಂಪ್ಯೂಟರ್ ಹುಳ ಹಾಕಿಸಬೇಕಾಗ್ತದೆ. ಕಂಪ್ಯೂಟರ್ನ ಎಲ್ಲ ಸಾಫ್ಟ್ವೇರ್ ಹಾರ್ಡ್ವೇರ್ ಮಾಹಿತಿ ಕಾಪಿ ಮತ್ತು ಎಡಿಟ್ ಮಾಡ್ತಕ್ಕಂಥದ್ದು, ಅದನ್ನು ಮುಂದೆ ಕಳಿಸ್ತಕ್ಕಂಥ ಪಾಸ್ವರ್ಡ್ ಮಾಡ್ತಕ್ಕಂಥದ್ದು, ಪಾಸ್ವರ್ಡ್ಗಳನ್ನು ಇನ್ ಟೈಮ್ನಲ್ಲಿ ಅದನ್ನು ಅಪ್ಡೇಟ್ ಮಾಡ್ತಕ್ಕಂಥದ್ದು ಎಲ್ಲವನ್ನು ನೀವು ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಹಳ ನೀವು ಫಾಸ್ಟ್ ಆಗಬೇಕಾಗ್ತದೆ. ಸೊ ಈಗ ಜಗತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ. ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಷ್ಟು ಫಾಸ್ಟ್ ಇದೆ ಅಂತಂದರೆ ಒಂದು ಮಾಹಿತಿಯನ್ನು ಕೇವಲ 15 minutes or 20 minutes ಅಂತ ಹೇಳ್ತಾರೆ ನಮಗೆ ರಾಜ್ಯ ಮಟ್ಟದ ಅಧಿಕಾರಿಗಳು. ವಿಟಿನ್ 15 minutes or 20 minutes ಈ ಮಾಹಿತಿಗಳು ಬೇಕು. ನನಗೆ ಗೊತ್ತಿಲ್ಲ, ನಮ್ಮಲ್ಲಿ ನೆಟ್ ಇಲ್ಲ, ನಮ್ಮಲ್ಲಿ ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಅದನ್ನು ಕೇಳಲ್ಲ. ಸೊ ಏನಾಗ್ತದೆ ಅಂದರೆ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ರಿ, ಇನ್ನಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ತಕ್ಕಂಥ ಜೊತೆಗೆ ನಿಮ್ಮ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿರೋದು ಮಾತ್ರ ನಾವು ಕೆಲಸ ಮಾಡೋಕ್ಕಾಗುತ್ತೆ. ನಮ್ಮ ಇಲಾಖೆಗೆ, ಅದರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಯೋಜನೆಗಳು ಪ್ರತಿ ವರ್ಷ ಸುಮಾರು 8 ರಿಂದ 10 ಕಾರ್ಯಕ್ರಮಗಳು ಹೊಸದಾಗಿ ನೂತನವಾಗಿ ಏನಾಗ್ತವೆ ನಮ್ಮ ಇಲಾಖೆಗೆ, ಶಾಲೆಗಳಿಗೆ ಅದು ಅನುಪಾಲನೆ ಮಾಡಲಿಕ್ಕೆ ಕೊಡ್ತಾರೆ. ಅವೆಲ್ಲ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾದ್ರೆ ನಾವೆಲ್ಲ ಏನಾಗ್ತಾ ಇದೆ ಅಂದರೆ ಸಾಕಷ್ಟು ಜನ ನೌಕರರು 40+ ಬಂದಾಗ ನಾವೆಲ್ಲರೂ ಏನಾಗ್ತಾ ಇದೆ ಅಂದರೆ ಶುಗರ್ ಪ್ರಾಬ್ಲಮ್, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್ ಎಲ್ಲ ಬರ್ತದೆ.
ಹೆಚ್ಚು ಕೆಲಸದಿಂದ ಟೆನ್ಷನ್ ಆಗ್ತದೆ. ಟೆನ್ಷನ್ ಯಾಕಾಗ್ತದೆ ಅಂದ್ರೆ ಕೆಲಸಗಳು ಪೆಂಡಿಂಗ್ ಇರುವಾಗ ಕೆಲಸ ಆಗ್ತದೆ, ಟೆನ್ಷನ್ ಆಗುತ್ತೆ. ದಯಮಾಡಿ ಕೆಲಸಗಳನ್ನ ಪೆಂಡಿಂಗ್ ಹೋಗಬೇಡ್ರಿ. ಪ್ರತಿಯೊಂದು ಕೆಲಸಗಳನ್ನ ಪ್ರತಿದಿನ ಏನು ನಿಮ್ಮ ಫೈಲ್ಗಳು ಮೂವ್ಮೆಂಟ್ ಆಗ್ತವೆ, ಮೂವ್ಮೆಂಟ್ ಡೈಲಿ ಇದ್ದಾಗ ಏನಾಗ್ತದೆ ಬಹಳ ಚೆನ್ನಾಗಿ ಕೆಲಸಗಳು ಇರ್ತವೆ. ಒಂದು ಪೆಂಡಿಂಗ್ ಜಾಸ್ತಿ ಅಂತಂದ್ರೆ ಪೆಂಡೆನ್ಸಿ ವರ್ಕ್ ಜಾಸ್ತಿ ಆಯ್ತು ಅಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ರೋಗಗಳು ಜಾಸ್ತಿ ಆಯ್ತು. ಸಣ್ಣ ಸಣ್ಣ ರೋಗಗಳು ಅವ್ರು ಬೇರೆ ಬೇರೆ ರೋಗಗಳು ಬಿಡ್ತೀವಿ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನಾವು ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಸಣ್ಣ ಸಣ್ಣ ವಿಷಯಗಳಿಗೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ನಗಡಿ ಬಂದ್ರೆ ನಗಡಿ ಒಂದು ಟ್ಯಾಬ್ಲೆಟ್, ಸೈನಸ್ ಸಮಸ್ಯೆ, ಡಿಸೆಂಟ್ರಿ ಒಂದು ಟ್ಯಾಬ್ಲೆಟ್, ಡಿಸೆಂಟ್ರಿ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ. ಕೆಮ್ಮು ಆದರೆ ಕೆಮ್ಮಿಗೆ ಒಂದು ಟ್ಯಾಬ್ಲೆಟ್ಸ್, ಜ್ವರ ಬಂದ್ರೆ ಒಂದು ಟ್ಯಾಬ್ಲೆಟ್ಸ್. ಹೀಗಾಗಿ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡು ಎಲ್ಲ ದೇಹದಲ್ಲಿರ್ತಕ್ಕಂಥ ಭಾಗಗಳೆಲ್ಲ ಬ್ಲಾಕ್ ಆಗ್ತಾ ಇದೆ. ಬ್ಲಾಕ್ ಮನೆ ನಮ್ಮ ಫ್ರೆಂಡ್ ಡಯಟ್ ಪ್ರಿನ್ಸಿಪಲ್ 3 ಬ್ಲಾಕ್ ಆಗಿ ಜಸ್ಟ್ 3 ಮಂತ್ಸ್ ಆಗಿಲ್ಲ. ಡಯಟ್ ಪ್ರಿನ್ಸಿಪಲ್ ಆಗಿ 3 ಬ್ಲಾಕ್ ಆಗಿಬಿಟ್ಟು ನಾನು ಡಯಟ್ ಪ್ರಿನ್ಸಿಪಲ್ ನೀವು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಕೆಲಸ, ಡಿಪಿ ಏನು ಮಾಡ್ತೀನಿ ಅಂತ ನಾನು. ಸೊ ಡೋಂಟ್ ಟೇಕ್ ಟೆನ್ಷನ್. ಟೆನ್ಷನ್ ತೆಗೆದುಕೊಳ್ಳೋದ್ರಿಂದ ಏನು ಲಾಭ ಇಲ್ಲ. ಕೆಲಸ ಮಾಡ್ಕೊಂಡು ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು. ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಹೋದ್ರೆ ಫೈಲ್ ಪೆಂಡಿಂಗ್ ಇಲ್ಲ ಅಂದ್ರೆ ಫೈಲ್ಗಳು ಪೆಂಡಿಂಗ್ ಇಲ್ಲ ಅಂತಂದ್ರೆ ನಮಗೆ ಯಾವುದೇ ರೋಗಗಳು ಟೆನ್ಷನ್ಗಳು ಆಗೋದಿಲ್ಲ. ನಾವು ನೋಡ್ತಾ ಇದ್ದೀವಿ ನಮ್ಮ ಬಿಒ ಕಚೇರಿಯಲ್ಲಿ ರಾಯಚೂರು ಬಿಒದಾಗ ನಾನು ಎಲ್ಲ ಹೆಸರುಗಳನ್ನ ಕಂಪ್ಲೀಟ್ ಮಾಡ್ತಿದ್ದೆ. ನಾನು ನಮ್ಮೆಲ್ಲ ಸೆಕ್ಷನ್ಗಳಲ್ಲಿ ಎಲ್ಲ ಹೆಸರುಗಳನ್ನ ಹಳೆ ಹೊಸ ಹಿಂದಿನ ಮುಂದಿನ ಎಲ್ಲ ಹೆಸರುಗಳನ್ನ ಕಂಪ್ಲೀಟ್ ಮಾಡಿಸಿದಂತ ಏಕೈಕ ಬಿಒ ಒಬ್ಬನೇ, ಬೇರೆ ಯಾರು ಎಲ್ಲ ಇಲ್ಲ. ಅದು ಮಲ್ಲಿಕಾರ್ಜುನದು, ಇದು ಇಂದಿರಾ ಮೇಡಮ್ದು, ಇದು ಅವ್ರದ್ದು, ಇವ್ರದ್ದು ಪೆಂಡಿಂಗ್, ಇನ್ನೂ ಅದರೊಳಗೆ ಕೂಡ ಪೆಂಡಿಂಗ್ ಇದೆ ಕೆಲವು ಹೆಸರುಗಳನ್ನ. ಸೊ ದಯಮಾಡಿ ಹೇಳ್ತಾ ಇದ್ದೀನಿ, ಶಾಲೆಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳವರು, ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳವರು ದಯಮಾಡಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಾನು ಕೆಲಸ ಮಾಡ್ತಾ ಇದ್ರಿ. ಬಟ್ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮತ್ತು ನಿಯಮಾನುಸಾರ ಕೆಲಸ ಮಾಡಿ. ನಿಯಮಾನುಸಾರ ಯಾರೇ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಮಾಡಬೇಡಿ. ಯಾರು ಮಿಸ್ಗೈಡ್ ಮಾಡಿಲ್ಲ. ನಾನು ಕೂಡ 3 ತಾಲೂಕಿನ ಬಿಒ ಮಾಡಿದ್ದೀನಿ, ಯೋಗೇಶ್ ಮಾಡಿದ್ದೀನಿ, ಈಗ ಡೈಟ್ ನಲ್ಲಿ ಕೂಡ ಮಾಡ್ತಾ ಇದ್ದೀನಿ ಅಭಿವೃದ್ಧಿಯಾಗಿ. ಬಟ್ ಎಲ್ಲಿಯೂ ಕೂಡ ಮಿಸ್ಗೈಡ್ ಇಲ್ಲ. ಬಟ್ ಕೆಲವು ಸನ್ನಿವೇಶದಲ್ಲಿ ಮಿಸ್ಗೈಡ್ ಮಾಡ್ತಕ್ಕಂಥ ಚಾನ್ಸಸ್ ಇರ್ತವೆ. ಅದೆಲ್ಲ ದಯವಿಟ್ಟು ಮಾಡಬೇಡಿ. ಇರ್ತಕ್ಕಂಥ ವಿಷಯವನ್ನು ಶಾಂತಿಗೇರ್ ಸರ್ ಅವರು, ವಿವಿಧ ಪದಾಧಿಕಾರಿಗಳು ಹಾಗೂ ನವೀನ್ ಎಸ್.ಆರ್ ಅವರು ಹಾಗೂ ದೇವರಾಜ್ ಜಿ ಅವರು ನಡೆಸಿಕೊಡ್ಬೇಕಾಗಿ ಕೊಡ್ಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಭಂಡಾರಿ ಸರ್ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿಮಾನ ಮಾಡಿ ಅಭಿನಂದಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಈರಣ್ಣ ಕೋಸ್ಗಿ ಸರ್ ಅವರಿಗೆ, ಬಾಗ್ಲೆ ಅವರಿಗೆ, ಆದೆಪ್ಪ ಬಾಗ್ಲಿ ಸರ್, ಆದೆಪ್ಪ ಬಾಗ್ಲಿ, ರವೀಶ್ ಕೆಸಿ, ಆನಂದಿ ಅಣ್ಣ ರವೀಶ್ ಕೆಸಿ, ಅಷ್ಟೇ ಇರಿ ಸರ್, ಎಲ್ಲರೂ ನೋಡಿ ಸರ್. ಓಕೆ ಸರ್. ಈಗ ಸರ್ ಅಷ್ಟೇ ಇರಿ ಸರ್. ವೇದಿಕೆಯಲ್ಲಿ ಕುಳಿತಂತ ಅವರಿಗೆ ಅಲ್ಲಿ ಸಮರ್ಪಣೆ ಮಾಡಬೇಕಾಗುತ್ತದೆ. ಕೆಜಿ ಅಧೀಕ್ಷಕರು ದೇವದುರ್ಗ ರಾಯಚೂರು ಜಿಲ್ಲೆ ಕಲಬುರಗಿ ಇವರನ್ನು ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲಿಪಿಕ ನೌಕರರ ವಾಹನ ಚಾಲಕ ಸರ್. ಈಗ 1 ಸೆಕೆಂಡ್ ಸರ್. ಎಲ್ಲರೂ ಓಕೆ. ದಯವಿಟ್ಟು ಎಲ್ಲರೂ ಆಸೀನರಾಗಬೇಕಾಗಿ ಕೊಡ್ಕೊಳ್ತಾ ಇದ್ದೇನೆ. ಈಗ ಇದೆ ಸಂಘದಿಂದ ನಮಗೆ ಏನು ಉಪಯೋಗ ಅಂತ ಕೇಳಿದವರಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಈ ದಿನ ನಮ್ಮ
ಅಂತಕ್ಕಂಥವರು ಕಟ್ಟಿದಂತ ಸಂಘ. ಈ ಸಂಘದಲ್ಲಿ ಬಹಳ ನಿರಂತರವಾಗಿ ಪಾರ್ಥಸಾರಥಿಯವರು, ನಾಯಕ್ ಅವರು, ಬೆಟ್ಟಯ್ಯವರು ಎಲ್ಲ ನಡೆಸ್ಕೊಂಡು ಬಂದಂತ ಕಾಲದಲ್ಲಿ ಬಹಳ ಉತ್ತಮವಾಗಿ ಸಂಘ ನಮ್ಮಲ್ಲಿ ಇತ್ತು. ಅದಾದ ನಂತರ ನಮ್ಮಲ್ಲಿ ಕೆಲವೊಂದು ವಿಭಿನ್ನ ಅಭಿಪ್ರಾಯಗಳಿಗೆ ಒಳಪಟ್ಟು 3 ಸಂಘಗಳಾಗಿ ಆಯಿತು. ಈ 3 ಸಂಘಗಳಿಂದ ನಮ್ಮ ಸಿಬ್ಬಂದಿಯವರಿಗೆ ಯಾವುದೇ ತರಹದ ಒಂದು ಯಾವುದೇ ಆರ್ಥಿಕ ಸೌಲಭ್ಯ ಇರ್ಬೋದು, ಬಡ್ತಿ ಆಗಿರ್ಬೋದು, ಯಾವುದೇ ದೊರಕದೇ ಇದ್ದಂತ ಸಂದರ್ಭದಲ್ಲಿ ಮನಗಂಡು ನಮ್ಮ TC ಚಂದ್ರಶೇಖರ್ ಅವರು 2012ರಲ್ಲಿ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಲಿಪಿಕ ನೌಕರರು ಮತ್ತೆ ಗ್ರೂಪ್ ಡಿ ಮತ್ತೆ ವಾಹನ ಚಾಲಕರ ಸಂಘವನ್ನು ಅವರು ನೋಂದಣಿ ಮಾಡಿ ಅವತ್ತಿಂದ ಸುಮಾರು 6 ವರ್ಷಗಳ ಕಾಲ ಅವರು ಸೇವೆಯನ್ನು ಸಲ್ಲಿಸ್ತಾರೆ. ಅವರ ಸೇವಾ ಅವಧಿಯಲ್ಲಿ ನಮ್ಮ ಇಲಾಖೆಗೆ 712 ಹುದ್ದೆಗಳು ಮಂಜೂರಾತಿ ಆಗುತ್ತೆ. ಆ ಹುದ್ದೆ ಮಂಜೂರಾತಿಯನ್ನ ನಾವು ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಒಂದೊಂದು ಅಧೀಕ್ಷಕರ ಹುದ್ದೆ ಬಂದಿದೆ. ಆ ಅಧೀಕ್ಷಕರ ಹುದ್ದೆಯ ಫಲ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಅದಾದ ನಂತರ ಸಂಘದಲ್ಲಿ ಕೆಲವು ಅಧ್ಯಕ್ಷರುಗಳು ಹಾಕ್ತಾರೆ, ಯಾವುದೇ ತರಹದ ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಆಗದೇ ಇದ್ದಂತ ಸಂದರ್ಭದಲ್ಲಿ ನಮಗೆ ಬಹಳ ನಿಷ್ಕ್ರಿಯವಾಗುತ್ತೆ. 2021 ಜನವರಿ 5ರಂದು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂತಹ ಸನ್ಮಾನ್ಯ CS ಷಡಾಕ್ಷರಿ ಸಾಹೇಬರು ನಮ್ಮನ್ನೆಲ್ಲ ಆಹ್ವಾನಿಸಿ, ನೋಡಿ ಸಂಘದ ಹೆಸರು ಬಹಳ ದೊಡ್ಡದಾಗಿದೆ, ಮತ್ತೆ ಸಂಘದಿಂದ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಬಹಳಷ್ಟು ಸಿಬ್ಬಂದಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಇದನ್ನ ಏನಾದ್ರೂ ಮಾಡಿ ತಾವು ಮಾಡಬೇಕು, ಇದನ್ನ ಅಭಿವೃದ್ಧಿಪಡಿಸಬೇಕು, ಬೈಲಾನ ತಿದ್ದುಪಡಿ ಮಾಡಿ ಒಂದೇ ಸಂಘನ ಮಾಡಿ ನೀವು ಇದು ಮಾಡಿ ಅಂತ ನನಗೆ ಜವಾಬ್ದಾರಿ ಕೊಟ್ಟಾಗ ಸುಮಾರು ಅವಾಗ ಕೊರೋನಾ ಟೈಮು ನಾನು ಬಹಳಷ್ಟು ಪ್ರಯತ್ನ ಪಟ್ಟು ಬೈಲಾ ತಿದ್ದುಪಡಿ ಮಾಡಿ ಒಂದು ಅಡಾಕ್ ಸಮಿತಿ ಮಾಡ್ತೀನಿ. ಅಡಾಕ್ ಸಮಿತಿ ಆದ ನಂತರವೂ ಸರಿಯಾಗಿ ಸಂಘದ ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡೆದೇ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ನನಗೆ 10/2/2024ರಂದು ದಾವಣಗೆರೆಯಲ್ಲಿ ನಡೆದಂತ ಮಹಾಸಮ್ಮೇಳನದಲ್ಲಿ ನನ್ನನ್ನು ಸಂಚಾಲಕರಾಗಿ ಮಾಡಿ, ಇಲ್ಲ ರಾಜ್ಯ ಮಟ್ಟದ ಚುನಾವಣೆಯನ್ನು ನೀವು ಮಾಡಿಕೊಡ್ಲೇಬೇಕು ಅಂತ ಹೇಳಿದಾಗ ನಾನು ಬಹಳಷ್ಟು ಶ್ರಮಪಟ್ಟು 8/6/2024ರಂದು ಶಿಕ್ಷಕರ ಸದನದಲ್ಲಿ ಒಂದು ಸಭೆನ ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳನ್ನ ಕರೆದು ರಸೀದಿ ಪುಸ್ತಕಗಳನ್ನ ವಿತರಿಸಿ ವರ್ಷಕ್ಕೆ 50 ರೂಪಾಯಿ ತರ 5 ವರ್ಷಕ್ಕೆ 250 ರೂಪಾಯಿ ನೋಂದಣಿ ಶುಲ್ಕವನ್ನು ಕಟ್ಟಿ ಅಂತ ಹೇಳಿ ನಾನು ಎಲ್ರಿಗೂ ಒಂದು ಸೂಚನೆಯನ್ನು ಕೊಟ್ಟು ರಸೀದಿ ಪುಸ್ತಕಗಳನ್ನ ಕೊಟ್ಟಾಗ ಸಂಘ ಎಲ್ಲಿ ಬೆಳೀತು ಅಂತ ನಮ್ಮ ಹಿತೈಷಿಯರು ನನ್ನ ಮೇಲೆ ದೂರ ಅರ್ಜಿ ಬರೀತಾರೆ. ಇವರು ದುಡ್ಡು ಮಾಡ್ಲಿಕ್ಕಾಗಿ ಸಂಘನ ಕಟ್ತಾ ಇದ್ದಾರೆ, ಇವ್ರ ಮೇಲೆ COD ತನಿಖೆ ಮಾಡಿಸ್ಬೇಕು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದೋಗುತ್ತೆ ಈ ಸಂಘದಲ್ಲಿ, ನೀವು ಇದನ್ನ ಮಾಡಬಾರ್ದು ಅಂತ ದೂರ ಅರ್ಜಿ ಬರೀತಾರೆ. ಆ ದೂರ ಅರ್ಜಿ ಬರೆದ್ರೂ ಸಹ ನಾನು ಎದುರುಗೊಂಡಿದೆ. 35 ಜಿಲ್ಲೆಗಳಿಂದ ಪ್ರತಿಯೊಂದು ಜಿಲ್ಲೆಗೂ ಸುಮಾರು 100-200 ದೂರವಾಣಿಗಳ ಕರೆಗಳನ್ನು ಮಾಡಿ ಒತ್ತಾಯ ಮಾಡಿ ಸುಮಾರು ನಾನು 7,864 ಜನನ ಸದಸ್ಯರನ್ನಾಗಿ ಮಾಡಿ 35 ಜಿಲ್ಲೆ, 204 ತಾಲೂಕು ಮತ್ತೆ 35 ವಿಶೇಷ ಘಟಕಗಳು, 4 ಕೇಂದ್ರದ ವಿಶೇಷ ಘಟಕಗಳು ರಾಜ್ಯ ಮಟ್ಟದ ಚುನಾವಣೆಗಳನ್ನ ನಾನು ಆನ್ಲೈನ್ ಮೂಲಕ ಮಾಡಲಿಕ್ಕೆ ತೀರ್ಮಾನಿಸಿ, ಇಡೀ ಭಾರತದಲ್ಲಿಯೇ ಯಾವುದಾದ್ರೂ ಚುನಾವಣೆ ನಡೆದಿದ್ರೆ ನಮ್ಮ ನೌಕರ ಸಂಘದ ಚುನಾವಣೆ ಮೊದಲನೇದಾಗಿ ಅಂತ ತಿಳ್ಕೊಳ್ಳಿ. ಅದನ್ನ ನಾವು ಆನ್ಲೈನ್ ಮೂಲಕ ಮಾಡಿ ಚುನಾವಣೆನ ಮಾಡಿದ್ದೀವಿ. ಇದಕ್ಕೆ ನಮ್ಮ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸನ್ಮಾನ್ಯ ಅಧ್ಯಕ್ಷರಾದ CS ಷಡಾಕ್ಷರಿ ಅವರು ಸಹ ನಮ್ಮ ಇದನ್ನ ಪ್ರಶಂಸಿಸಿ, ನಾನು ಸಹ ಇದನ್ನ ಒಂದು ಅಳವಡಿಕೆ ಮಾಡಿಕೊಂಡು ರಾಜ್ಯದಲ್ಲಿ ಇರತಕ್ಕಂತ 5,28,000 ಜನಗಳಿಗೂ ಸಹ ಎಲ್ಲರೂ ಮುಕ್ತವಾಗಿ ಆನ್ಲೈನ್ ಮೂಲಕ ಚುನಾವಣೆ ಮಾಡೋದನ್ನ ನಾನು ಜಾರಿ ತರ್ತೀನಿ ಅಂತ ಹೇಳೋದು. ಅದಾದ ನಂತರ ನಾನು ರಾಜ್ಯ ಮಟ್ಟದಲ್ಲಿ ಚುನಾವಣೆ ಮಾಡಿ ಒಳ್ಳೆ ಸಮಿತಿನ ಆಯ್ಕೆ ಮಾಡಿಕೊಟ್ಟು ನಾನು
35 ಜಿಲ್ಲೆಯಲ್ಲಿ 14 ಜಿಲ್ಲೆಗಳಲ್ಲಿ ಪದಗ್ರಹಣಗಳಾಗಿದೆ. ಇನ್ನು ಉಳಿಕೆ ಜಿಲ್ಲೆಗಳು ನಡೀತಾ ಇದೆ. ಇವತ್ತು ಮಂಡ್ಯದಲ್ಲೂ ನಡೀತಾ ಇದೆ, ನಾಳೆ ಬೀದರಲ್ಲೂ ನಡೀತಾ ಇದೆ. ಇಷ್ಟು ನಮ್ಮ ಸಂಘದ ಬೆಳವಣಿಗೆ. ಎಲ್ಲಾ ಜಿಲ್ಲೆಗಳ ಪದಗ್ರಹಣ ಮುಗಿದ ತಕ್ಷಣ ರಾಜ್ಯ ಮಟ್ಟದ ಮಹಾಸಮ್ಮೇಳನ ಮಾಡ್ತೀವಿ. ಆ ಮಹಾಸಮ್ಮೇಳನಕ್ಕೆ ಸುಮಾರು ಏನು 7864 ಜನ ಸದಸ್ಯರಾಗಿದ್ದೀರಾ, ಅದರೊಂದಿಗೆ ಇನ್ನೂ ಒಂದು ಕೆಲವು ಬಿಟ್ಟೋಗಿ ಆ ಸಮ್ಮೇಳನಕ್ಕೆ ನಾನು ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ, ವೇದಿಕೆ ವ್ಯವಸ್ಥೆ ನನ್ನ ಜವಾಬ್ದಾರಿಯಲ್ಲಿ ಮಾಡ್ಕೊಡ್ತೀನಿ ಅಂತ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ. ಅದರಿಂದ ಅವತ್ತಿನ ದಿನ ಓಡಿನೂ ಕೊಡಿಸ್ತಾರೆ. ಆ ಸಮ್ಮೇಳನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ವಿದ್ಯಾಮಂತ್ರಿಗಳು ಮತ್ತೆ ACS ಅವರು, ಆಯುಕ್ತರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಅದ್ರ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಜೊತೆಗೆ ಈಗಾಗಲೇ ನಮಗೆ ಉಪನಿರ್ದೇಶಕರು ಮತ್ತೆ ಅಭಿವೃದ್ಧಿ ಉಪನಿರ್ದೇಶಕರು ಕೆಲವೆಲ್ಲ ಹೇಳೋದು. ಈಗಾಗಲೇ ನಮಗೆ ಇಲಾಖೆಯಲ್ಲಿ ಬಹಳಷ್ಟು ಕೆಲಸಗಳಿದೆ. ಕೆಲವೊಂದು ನಾವು ಹಿಂದೆ ಎಲ್ಲ ಫೈಲ್ ಮೇಲೆ ಬರೀತಾ ಇದ್ದೋ, ಈಗಾಗಲೇ ಕಂಪ್ಯೂಟರ್ ಬಂದಿದೆ. ನಮಗೆ ತರಬೇತಿಗಳು ಇಲ್ಲ. ಈ ತರಬೇತಿ ಬಗ್ಗೆ ನಾವು ಈಗಾಗಲೇ ಪ್ರಧಾನ ಕಾರ್ಯದರ್ಶಿಯವರನ್ನ ಭೇಟಿ ಮಾಡಿ ಪತ್ರಗಳನ್ನ ಕೊಟ್ಟಿದ್ದೀವಿ. ಏನು DTI ಇಂದ ತರಬೇತಿ ನಡೀತಾ ಅದು ಸಾಲದು ನಮಗೆ ಅಂತ ಹೇಳಿದಾಗ ನಾವು ಜಿಲ್ಲಾ ಶಿಕ್ಷಣ ತರಬೇತಿ ಒಪ್ಕೊಂಡಿದ್ದಾರೆ. ಇನ್ನು ಅತಿ ಜರೂರಾಗಿ ಎಲ್ರಿಗೂ ತರಬೇತಿಗಳನ್ನ ಯಾವ ಅವಶ್ಯಕತೆ ಇದೆ ಆದ ತರಬೇತಿಗಳನ್ನ ಪ್ರತಿಯೊಬ್ಬರಿಗೂ ಕೊಡುವಂತ ಕಾರ್ಯವನ್ನ ಅಂಡ್ ಅದರ್ಸ್ ಅಂಡ್ ಅಬೋವ್ ಎಲ್ಲರೂ ಗೌರವಯುತವಾಗಿ ಮತ್ತು ಸ್ಟ್ಯಾಂಡರ್ಡ್ ಆಗಿ ಇರಬೇಕಾದ್ರೆ ಅಲ್ಲಿರೋರು ಮುಖ್ಯ. ಅಂದ್ರೆ ನಾನ್ ಟೀಚಿಂಗ್ ಅವರು ಬಹಳ ಚಂದ ಇಟ್ಕೊಂಡ್ರೆ ಇರಕ್ಕೆ ಸಾಧ್ಯ. ನೀವು ದಾರಿಗಿಲ್ಲ ತಪ್ಪಿಸಿದ್ರೆ ಹಳ್ಳ ಹಿಡಿದು ಹೋಗ್ತಾರೆ. ಈ ಇಲಾಖೆ ಹೆಂಗೈತೆ ಅಂತಂದ್ರೆ ಅದ್ಭುತವಾದ ಸಂಖ್ಯೆಯನ್ನು ಒಳಗೊಂಡದ, ಇಲ್ಲ ಅಂತಲ್ಲ. ಆದ್ರೆ ಒಂದು ರಥ ಇದು, ರಥದ ಮೇಲೆ ನೀವೆಲ್ಲರೂ ಕೂಡಿಸಿಬಿಡ್ತೀರಿ. ಗಟಾರ್ ಒಯ್ಯಲು ಗೊತ್ತಿಲ್ಲ, ತೇರು ಎಳದೇ ಹೇಳ್ತಿರ್ತಾರ, ಅಲ್ಲಿ ಕಲ್ಲು ಒಗೆಯೋನು ಗೊತ್ತಿಲ್ಲ, ರೊಕ್ಕ ಒಗೆಯೋನು ಗೊತ್ತಿಲ್ಲ, ಹೂವು ಒಗೆಯೋನು ಗೊತ್ತಿಲ್ಲ. ಇದನ್ನ ಒಂದು ದಾರಿ ತರಬೇಕಂದ್ರೆ ನಿಜವಾಗಿ ನಾನ್ ಟೀಚಿಂಗ್ ಅವ್ರು ಕರೆಕ್ಟ್ ಇದ್ರೆ ಮಾತ್ರ ಕೆಲಸ ಆಗುತ್ತೆ. ದಾರಿ ತಪ್ಪಿಸಿದ್ರೆ ಯಾರು? ನೀವೇ. ನಮ್ಮ ನಾನ್ ಟೀಚಿಂಗ್ ಅವರು ದಾರಿ ತಪ್ಪಿಸ್ಬಿಡ್ತೀರಿ. ಒಬ್ರು ಪಕ್ಕದಾಗ ಒಬ್ರು ಮುಖ್ಯಂಡು ಹೋಗಿ ವಾಲ್ ಸಿಕ್ಕಿಸ್ಬಿಡ್ತೀರಿ. ಇವ್ರು ಮಾಡಬಾರ್ದು. ನನಗೆ ಗೊತ್ತದ, ಯಾಕಂದ್ರೆ ನಾನು ಎಲಿವೇಟರ್ ಗೊತ್ತಿಲ್ಲ, ಮತ್ತೆ ಹೊಂಟ್ಬಿಟ್ಟದೆ. ಒಂದು ಯಾಕೆ ಆ ಮಾತುಗಳು ತೆಗೆದಿದ್ದಾರೆ, ನಮ್ಮಲ್ಲಿ ಕೆಲವರು ಫೈಲ್ ಇರಲಾರ್ದ ಸರ್ ಸಹಿ ಮಾಡಿರಂತ ಕಳಿಸಿ ಸಹಿ ಮಾಡಿಸ್ಬಿಡ್ತಾರೆ. ಆದ್ರೆ ವಲಸೆದ್ದು ಹೋಗಿರ್ತಾರೆ. ಇದು ಮಾಡಿಸಿದ್ರೆ ಅವನು ಹಾಗಾಗಿ ಹೋಗ್ಬಿಡ್ತಾರೆ. ಕಲಾಸ ಏನಾರೇ ಹಾಕ್ಬಿಡ್ತೀರಿ ನೀವು. ದಯವಿಟ್ಟು ನಾನ್ ಟೀಚಿಂಗ್ನವರು ಒಂದು ಎಲ್ಲರೂ ಅಬ್ಜೆಕ್ಟಿವ್ ಆಗಿ ಅಪ್ಡೇಟ್ ಆಗಿದೆ. ಮೊದಲು ನೀವು ಅಪ್ಡೇಟ್ ಆಗೋದ್ರ ಜೊತೆ ಇವ್ರನ್ನೆಲ್ಲ ಅಪ್ಡೇಟ್ ಮಾಡಿ. ಇದು ನನ್ನ ರಿಕ್ವೆಸ್ಟ್. ಯಾಕಂದ್ರೆ ನಿಮ್ಮ ಸಂಖ್ಯೆಯಲ್ಲಿ ಅಲ್ಲಿ BO ಆಫೀಸ್ನಲ್ಲಿ ಒಂದು 25 ಜನ ಇದ್ದೀವಿ, ನಾವು ಒಬ್ಬರೇ ಇರ್ತೇವೆ. 25 ಜನ ನೀವು ಕರೆಕ್ಟಾಗಿ ಸೆಟ್ ಮಾಡಿದ್ರೆ ಅದು ಆಟೋಮೆಟಿಕ್ ಹೋಗ್ತದೆ. ನಾನು ದೊಡ್ಡಷ್ಟು ಕೇಳ್ತಾ ಇಲ್ಲ. ರಾಯಚೂರು BO ಆಫೀಸನ್ನ ಒಂದು ಸುಂದರವಾದ ಒಂದು ಸೆಟಪ್ ನಲ್ಲಿ ಇಟ್ಬಿಟ್ಟಿವಿ. ನೀವು ಬಂದು ಎವರೆಲ್ಲ ಚೆಕ್ ಮಾಡಿ. ಎವ್ರಿಥಿಂಗ್ ಲೋಕಾಯುಕ್ತರು ಬಂದು ಅರ್ಧ ಗಂಟೆ ಒಳಗಡೆ ವಾಪಸ್ ಹೋಗ್ಯಾರ. ಸಾಮಾನ್ಯವಾಗಿ ಅವ್ರು ಹೋಗೋದಿಲ್ಲ. ಬಂದ್ರೆ 2 ತಾಸು ಜನ ಆಗ್ತಾರೆ. ನಮ್ಮಲ್ಲಿ ನಾನು ಗಡಗಂ ಕೂತು ಬಿಟ್ಟಿದ್ದೆ. ನಾನು ಲೋಕಾಯುಕ್ತ ಓಕೆ ಸರ್ ಉಪಸ್ಥಿತಿ ನಾನು ಸೀಟಿಗೆ ಕೂತ್ರೆ ಬರ್ತದೆ. ನಾನು ಹಿಂಗೆ ತೋರಿಸಿದೆ, ಇದು ನಿಮ್ಮ ಸೀಟ್ ಅಂತ. ವೆರಿ ನೈಸ್. ಅಷ್ಟೇ. ನಿಮ್ಗೆ ಏನು ಬೇಕು ಅವ್ರು ನಡೆಸೋದು. ನಾವು ಅಪ್ಡೇಟ್ ಇಟ್ಬಿಟ್ಟಿದ್ದೀವಿ. ನಾನು ಬಂದಾಗ ಆ ಫೈಲ್ ಒಂದನ್ನು ಈಗ ಹಾಕಿಲ್ಲ. ಅವ್ರ ಜೀವ ತಿಂದುಬಿಟ್ಟು ನಾವು ಸುಮ್ಮನೆ ಇಲ್ಲ. ಅವ್ರನ್ನೆಲ್ಲ ಅಪ್ಡೇಟ್ ಮಾಡಿಸೋದ್ರ ಜೊತೆಗೆ ಎಲ್ಲರೂ ನಾವು ಆಕ್ಟಿವೇಟ್ ಮಾಡಿ ಯಾರು ಕೂಡ ಫೈಲ್ ಇರಲಾರ್ದ ಮುಂದೆ ಬರಬಾರದು ಅಂತ ಮೊದಲೇ ಕಂಡೀಷನ್ ಇಟ್ಬಿಟ್ಟಿವಿ. ಫೈಲ್ ಇರಲಾರ್ದ ಸತ್ವನು ಮಾಡಿದ್ರು. ಇದು ಕಂಡೀಷನ್ ಮಾಡಿ. ಹಿಂಗಾಗಿ ಅವರು ಅರ್ಧ ತಾಸು ಲೋಕಾಯುಕ್ತರು ಗಾದ್ರೆ ನಿಜವಾಗಿಯೂ ಬಹಳ ಅಪ್ರಿಷಿಯೇಟ್ ಆಗಿರ್ತಾರೆ. ಅವ್ರಿಗೆಲ್ಲರಿಗೂ ಹೇಳಿದೆ, ನೋಡ್ರಿ ಯಾಕಿದ್ರು ಅವಶ್ಯಕತೆ ಇಲ್ಲ. ನಾವು ಏನು ಮಾಡಿಲ್ಲ ಅಂದ್ರೆ ಯಾಕೆ ಕರೆಕ್ಟಾಗಿ ಸ್ಪೀಡ್ ತೋರಿಸ್ಬಿಡಿ ಬಂದಿತ್ತು ಕೂಡ ಅವ್ರಿಗೂ ಗೊತ್ತಲ್ಲ. ಸುಮ್ಮನೆ ಬರಂಗಿಲ್ಲ ಲೋಕಾಯುಕ್ತರು. ನೀವು ಬಾಗಲು ಬರಂಗಿಲ್ಲ. ಅವ್ರಿಗೆಲ್ಲರೂ ಅಪ್ಡೇಟ್ ಇರ್ತದ. ಎಲ್ಲಿ ಏನು ಹೆಲ್ಪ್ ಅಂತ ಒಂದು ವರ್ಷದಿಂದ ರೆಕಾರ್ಡ್ ಆಗಿರ್ತದ. ಕೆಲಸ ಆಗಿ ಒಂದ್ಸಲ ನಿಮ್ಗೆ ಎಲ್ಲ ಅವಕಾಶ ಕೊಟ್ಟು ತಿಳಿಸಿ ಹೇಳಿ
ಮುಗಿಸಿದ ಮೇಲೆ ಏನಾಗ್ತದೆ ಮುಗಿದೈತಾರೆ. ಇಷ್ಟೊಂದು ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು. ಆದರೂ ಕೂಡ ವಿಶೇಷ ಆಮಂತ್ರಿತರಂದಾಗ ಒಂದೆರಡು ಮಾತನಾಡಬೇಕಂತ ಹೇಳಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಾವು ಕೂಡ ನಿಮ್ಮ ಹಾಗೇನೆ ನಮ್ಮ ರಾಜ್ಯದ ನನ್ಮೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಷಡಾಕ್ಷರಿ ಸರ್ ಅವರನ್ನ ಅದ್ದೂರಿಯಾಗಿ ರಾಯಚೂರಿನ ಇತಿಹಾಸದಲ್ಲಿನೇ ಕಂಡು ಕೇಳಲಿಲ್ಲ ಹಾಗೆ ಅದ್ದೂರಿಯಾಗಿರ್ತಕ್ಕಂಥ ಒಂದು ಯಶಸ್ವಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿವಿ. ಆ ರಾಜ್ಯದಲ್ಲಿ ಯಾವ ರೀತಿಯ ಒಂದು ಸಂಚಲನವನ್ನು ಮೂಡಿಸಿದಂದ್ರೆ ನಿಮ್ಮೆಲ್ಲರ ಸಹಕಾರದಿಂದ, ಎಲ್ಲ ಒಂದು ವಿವಿಧ ವೃಂದ ಸಂಘಗಳ ಸಹಕಾರದಿಂದ ರಾಜ್ಯ ಮಟ್ಟದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನ ರಾಯಚೂರು ಜಿಲ್ಲೆಗೆ ಬರುವ ಹಾಗೆ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ ಸನ್ಮಾನವನ್ನ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮಾಡಿಕೊಟ್ಟಿವಿ. ಕಾರಣ ಇಷ್ಟೇ, ಅವರು ಕೂಡ ಸರ್ಕಾರಿ ನೌಕರರ ಒಂದು ಏಳಿಗೆಗಾಗಿ, ಸರ್ಕಾರಿ ನೌಕರರ ಬಾಳಿನ ಬೆಳಕನ್ನ ನೀಡುವುದಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಬಹಳಷ್ಟು ಜನ ಅಂದ್ರೆ ಮಹಿಳಾ ನೌಕರಸ್ಥರಿದ್ದೀರಿ. ಮಹಿಳಾ ನೌಕರರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ತಾಯಿಲ್ಲವನ್ನ ಹೊಂದಿ ಅವರಿಗೆ ಅಂದ್ರೆ ಶಿಶುಪಾಲನಾ ರಜೆಯನ್ನ 6 ತಿಂಗಳವರೆಗೆ ಶಿಶುಪಾಲನಾ ರಜೆಯನ್ನ ಏನಾದ್ರೂ ಮಂಜೂರು ಮಾಡಿರ್ತಕ್ಕಂಥವ್ರು. ಅದೇ ರೀತಿಯಾಗಿ ಇತ್ತೀಚೆಗೆ ಋತುಚಕ್ರ ರಜೆ ಅಂತ ವಿಶೇಷವಾಗಿರ್ತಕ್ಕಂಥ ಒಂದು ರಜೆಯನ್ನು ಕೂಡ ಅಂದ್ರೆ ಮಂಜೂರು ಮಾಡಿಸಿದಂತವ್ರು. ಹಾಗೇನೆ ಗಳಿಗೆ ರಜೆ ನಿಗದಿಕರಣದಲ್ಲಿ ಅಥವಾ ಅಂತ್ಯ ಸಂಸ್ಕಾರದ ಒಂದು ಕೊಡ್ತಕ್ಕಂಥ ಒಂದು ವಿಚಾರದಲ್ಲಿ ಆಗಿರಲಿ ಬಹಳಷ್ಟು ಏನಂದ್ರೆ ಸಾಕಷ್ಟು ಸರ್ಕಾರದ ಆದೇಶಗಳನ್ನ ಮಾಡಿಸಿ ಸರ್ಕಾರಿ ನೌಕರರಿಗೆ ಒಂದು ಬೆಳಕಾಗಿ ಏನಂದ್ರೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಮುಂದೆ ನಿಲ್ತಾರೆ. ಹಾಗೇನೆ ಸಂಘಟನೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕ್ರಿಯಾಶೀಲತೆಯಿಂದ ಸಂಘಟನೆಯನ್ನ ಮಾಡಿ ರಾಜ್ಯ ಸರ್ಕಾರಿ ನೌಕರರ ಸಂಘನ ಇಡೀ ಸಮಸ್ತ ಕರ್ನಾಟಕ ರಾಜ್ಯದ ಜನರ ಹಾಗೆ ಒಂದು ಸಂಘಟನೆಯನ್ನು ಮಾಡತಕ್ಕಂಥ ಒಂದು ಚಾಕಚಕ್ಯತೆ ನಮ್ಮ ರಾಜ್ಯಾಧ್ಯಕ್ಷರಿಗಿದೆ. ಅದೇ ರೀತಿಯಲ್ಲಿ ಇದು ಮೊದಲನೇ ಬಾರಿಯ ಒಂದು ಸಭೆ ಆದರೂ ಕೂಡ ನವೀನ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಏನಂದ್ರೆ ಲಿಪಿಕ ನೌಕರರು ಕೂಡ ಹಲವಾರು ಸಮಸ್ಯೆಗಳಿರ್ತವೆ. ಅವರಲ್ಲಿ ಕೂಡ ಬಡ್ತಿ ಸಮಸ್ಯೆ ಇರ್ತದೆ. ಅವರಲ್ಲಿ ಕೂಡ ಏನಂದ್ರೆ ಬೇರೆ ಬೇರೆ ಮುಂಬಡ್ತಿ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಅಥವಾ ಪದೋನ್ನತಿ ಸಮಸ್ಯೆ ಜೊತೆಗೆ ಈ ಇಲಾಖೆಯಲ್ಲಿ ಏನಂದ್ರೆ ಸಿಎಂಆರ್ ಸಮಸ್ಯೆಗಳಿರ್ಬೋದು. ಅವೆಲ್ಲವುಗಳನ್ನ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮೆಲ್ಲ ಜೊತೆಗೂಡಿ ಕೊಂಡೊಯ್ಯತಕ್ಕಂಥ ಸಾಮರ್ಥ್ಯ ಇದೆ ಅಂತೇಳಿ ನಾವು ವೈಯಕ್ತಿಕವಾಗಿ ಚರ್ಚೆ ಮಾಡಿದಾಗ ಅನಿಸ್ತು. ಹಾಗೇನೆ ನಮ್ಮ ಜಿಲ್ಲೆ ವಿಶೇಷವಾಗಿರ್ತಕ್ಕಂಥ ರಾಯಚೂರು ಜಿಲ್ಲೆ ದಾಸರಿಗೂ ಏನಂದ್ರೆ ಶರಣರಿಗೂ ಕೂಡ ಏನಂದ್ರೆ ನೆಲೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಹಾಗೇನೆ ಇಡೀ ರಾಜ್ಯಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಇಡೀ ರಾಜ್ಯಕ್ಕೆ ಅನ್ನವನ್ನು ಕೊಡ್ತಕ್ಕಂಥದ್ದು, ಇಡೀ ದೇಶಕ್ಕೆ ಚಿನ್ನವನ್ನು ಕೊಡ್ತಕ್ಕಂಥ ನಾಡು ಅಂತ ನಮ್ಮ ರಾಯಚೂರು ಜಿಲ್ಲೆ. ಅಷ್ಟೇ ಅಲ್ಲ, ಯಾವುದರಲ್ಲಿ ಕಡಿಮೆ ಅಂತೇಳಿ ಹೋರಾಟದಲ್ಲಿ ಕೂಡ ಏನಂದ್ರೆ ಮುಂಚೂಣಿಯಲ್ಲಿರ್ತಕ್ಕಂಥ ಜಿಲ್ಲೆ. ಯಾಕೆಂದ್ರೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದ ಜನ ಕವಿಗಳ ಕುರಿತಾಗಿ ಒಂದು ಪುಸ್ತಕವನ್ನು ಬರೆದಂದ್ರೆ ನಮ್ಮ ಜಿಲ್ಲೆಯ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಎಷ್ಟೋ ಕವಿಗಳನ್ನ ಕೈಬಿಟ್ಟಿದ್ರು. ಆಗ ಶಾಂತರಸರು ಬೆನ್ನೆಯಿಂದನ ಬೆಳಕು ಅಂತೇಳಿ ಒಂದು ಕೃತಿಯನ್ನು ಬರೆದು ನಮ್ಮಲ್ಲಿ ಕೂಡ ಏನಂದ್ರೆ ಸಾಕಷ್ಟು ಕವಿಗಳಿದ್ದಾರೆ ಅಂತೇಳಿ ತೋರಿಸಿಕೊಟ್ಟಿರ್ತಕ್ಕಂಥ ಜಿಲ್ಲೆ. ಹಾಗೆ ಜಂಬಣ್ಣ ಅಮರಚಿತ್ರರು ಇರ್ಬೋದು, ಅಥವಾ ಗೋಳಮಂಡಪ್ಪನವರು ಇರ್ಬೋದು,
ಸರಿ ರಾಯಚೂರು ಜಿಲ್ಲೆ ಬಗ್ಗೆ ಮಾತಾಡಬಹುದಾದ್ರೆ ಕೃಷ್ಣಾ ಮತ್ತೆ ತುಂಗಭದ್ರಾ ನದಿಗಳ ಮಧ್ಯದಲ್ಲಿದೆ ನಮ್ಮ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ರಾಜ್ಯಕ್ಕೆ ಅಷ್ಟೇ ಅಲ್ಲ ರಾಷ್ಟ್ರಕ್ಕೂ ಕೂಡ ಅನ್ನ ಚಿನ್ನವನ್ನ ನೀಡಿದಂತ ನಾಡು. ಬರೀ ಶರಣರು ಅಷ್ಟೇ ಅಲ್ಲ ರೈತರು ಕೂಡ ಹೆಚ್ಚಾಗಿರೋದ್ರಿಂದ ಆ ರೈತರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ. ಇನ್ನ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಡಿಡಿಪಿ ಸಾಹೇಬರು ಹೇಳೋದ್ರು 1905ರಲ್ಲಿ ಗದಗ ಜಿಲ್ಲೆ ಕಣಗಿನಾಳ ಗ್ರಾಮದಲ್ಲಿ ಒಬ್ರು ಸಣ್ಣಗೌಡ ಶಿವರಾಮಗೌಡ ಪಾಟೀಲ್ ಅಂತ ಅವರು ಸಹಕಾರಿ ಸಂಘನ ಸ್ಟಾರ್ಟ್ ಮಾಡ್ತಾರೆ. ಅದರ ಪ್ರತಿಫಲನೆ ಇವತ್ತು ನಾವೆಲ್ಲ ಕೂಡ ಸಂಘಟನೆಯಿಂದ ಸಂಘಟಿತರಾಗೋದಕ್ಕೆ ಕಾರಣ ಅಂದ್ರೆ ತಪ್ಪಾಗಲ್ಲ. ಏಷ್ಯಾ ಖಂಡದಲ್ಲೇ ಮೊದಲನೇದಾಗಿ ಸಹಕಾರಿ ಸಂಘ ಸ್ಟಾರ್ಟ್ ಮಾಡಿದ್ರು. ಅವರು ಕೂಡ ಹೇಳ್ತಾ ಇದ್ರು ಬರೀ ನಮ್ಮ ಸಂಘ ಏನು ಸಮಸ್ಯೆಗಳಿಗೆ ಅಷ್ಟೇ ಅಲ್ಲ, ಇನ್ ಮುಂದೆ ನಮ್ಮ ಸಂಘ ಕೋಆಪರೇಟಿವ್ ಸೊಸೈಟಿನೂ ಮಾಡ್ತೀವಿ, ಜೊತೆನಲ್ಲಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಮಾಡೋಣ ಅಂತ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಉಪನಿರ್ದೇಶಕರು ಹೇಳ್ತಾ ಇದ್ರು ಟಿಡಿಎಫ್ ಅಲ್ಲಿ ಶಿಕ್ಷಕರಿಗೆ ಅಷ್ಟೇ ಸೌಲಭ್ಯ ಕೊಡ್ತಾ ಇರೋದು ನಮ್ಗಳಿಗೆ ಕೊಡಲ್ಲ ಅಂತ. ಹೌದು, ಶಿಕ್ಷಕರಿಗೆ ಅಷ್ಟೇ. ಅಲ್ಲಿ ಅವಕಾಶಗಳು ಸಿಗಲಿಲ್ಲ ಅಂದ್ರೆ ನಾವು ಬೋಧಕೇತರ ನೌಕರರ ಬೆನಿಫಿಟ್ ಫಂಡ್ ಏನು ಕಲ್ಯಾಣ ನಿಧಿ, ಶಿಕ್ಷಕರ ಕಲ್ಯಾಣ ನಿಧಿ ಇದೆ, ಅದೇ ಮಾದರಿನಲ್ಲಿ 2028ರ ಹಂತದೊಳಗೆ ಬೋಧಕೇತರ ನೌಕರರ ಕಲ್ಯಾಣ ನಿಧಿನೂ ಕೂಡ ಆರಂಭ ಮಾಡೋದ್ರ ಮುಖಾಂತರ ಬೋಧಕೇತರ ನೌಕರರು ಅನಾರೋಗ್ಯಕ್ಕೆ ತುತ್ತಾದ್ರೆ ಬೋಧಕೇತರ ನೌಕರ ಮಕ್ಕಳು ಉನ್ನತವಾದಕ್ಕೆ ಹೋಗೋದಕ್ಕೆ ಅವಕಾಶಗಳನ್ನ ಕೊಡುವಾಗ ಧನ ಸಹಾಯ ಮಾಡೋದಕ್ಕೆ ಮುಂಚೂಣಿಯನ್ನ ವಹಿಸ್ಕೊಂಡು ನಾವುಗಳು ಅದನ್ನ ಪ್ರಸ್ತಾಪ ಮಾಡ್ಕೊಂಡು ಎಲ್ಲ ಸಭೆ ಸಮಾರಂಭಗಳಲ್ಲಿ ಹೇಳ್ತಾ ಇದ್ವಿ. ಅದಕ್ಕೆ ತಮ್ಮೆಲ್ಲರ ಸಲಹೆ ಸಹಕಾರ ಮಾರ್ಗದರ್ಶನ ಅತ್ಯವಶ್ಯಕ. ಕೊಡ್ತೀರಾ? ಜೋರಾಗಿ ಹೇಳಿ, ಕೊಡ್ತೀರಾ? ಇನ್ನ ಸಂಘದ ಬಗ್ಗೆ, ಸಂಘವಿಲ್ಲದೆ ಅಗ್ನಿ ಹುಟ್ಟೋದು, ಸಂಘವಿಲ್ಲದೆ ಬೀಜ ಮಳೆಯೋದು, ಸಂಘವಿಲ್ಲದೆ ಹೂವಾಗೋದು, ಸಂಘವಿಲ್ಲದೆ ಸುಖ ತೋರೋದು. ಈಗ ನೋಡಿ, ಒಂದು ಬೆಂಕಿ ಹಚ್ಚಬೇಕು ಅಂದ್ರೆ ಬೆಂಕಿ ಕಡ್ಡಿ ಬೇಕು, ದೈವ ವಸ್ತು ಮತ್ತೆ ದೈವ ವಸ್ತು ಎರಡೂ ಇರಬೇಕು. ಅದೇ ರೀತಿ ಬೀಜ ಹುಟ್ಟಬೇಕು ಅಂದ್ರೆ ಮಣ್ಣು, ಬೀಜ, ನೀರು ಅಷ್ಟೇ ಇರಬೇಕು. ಇನ್ನ ಹೂವು ಆಗ್ಬೇಕು ಅಂದ್ರೆ ಗಿಡ ಇದ್ದು ಗಿಡ ಬೆಳೆದು ಹೂವು ಆಗ್ತದೆ. ನಮ್ಮ ಸಂಘ ಯಾವುದೇ ಇತರೆ ಸಂಘಟನೆಗಳಿಗೆ ಸಂಘರ್ಷಕ್ಕಾಗಲ್ಲ, ನಮ್ಮ ನೌಕರರ ಶ್ರೇಯೋಭಿವೃದ್ಧಿ ಮತ್ತೆ ಹಿತಾಸಕ್ತಿಗಾಗಿ ನಾವು ಪ್ರತಿ ಬಾರಿ ಒತ್ತಡ ಹೇಳ್ತೀವಿ. ನಮ್ಮ ಶಿಕ್ಷಣ ಇಲಾಖೆಯಲ್ಲಿ 4 ಸಿಂಹಗಳಿದ್ರೆ ಮೊದಲನೇ ಸಿಂಹ ಯಂತ್ರೀಕರಣ ಸಿಂಹ ಅಧಿಕಾರಿಗಳು, ಅಕ್ಕಪಕ್ಕದಲ್ಲಿರೋ ಸಿಂಹಗಳು ಒಂದ್ ಕಡೆ ಸಿಂಹ ಮಕ್ಕಳಾದ್ರೆ ಇನ್ನೊಂದ್ ಕಡೆ ಸಿಂಹ ಶಿಕ್ಷಕರುಗಳು. ಯಾರಿಗೂ ಕಾಣದೇ ಇರೋಂಗೆ ಶಿಕ್ಷಕರು, ಮಕ್ಕಳು ಮತ್ತೆ ಅಧಿಕಾರಿಗಳು ಏನೇ ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಅಧಿಕಾರಿಗಳು ಶೌರ್ಯವಾಗಿ ಧೈರ್ಯವಾಗಿ ಎದುರಿಗೆ ಕಾಣಿಸ್ತಾರೆ ಅಂದ್ರೆ ಕಾರಣ ನಮ್ಮ ಬೋಧಕೇತರ ನೌಕರರು. ಈ ಬೋಧಕೇತರ ನೌಕರರು ಹೆಂಗೆ ಅಂದ್ರೆ ಕಾಣದ ಸಿಂಹವಾಗಿ ಸದಾಕಾಲ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ದಯಮಾಡಿ ಕಾಣದ ಸಿಂಹಗಳಾಗಿ ಕೆಲಸ ಮಾಡ್ತಾ ಇರೋ ನಮ್ಮೆಲ್ಲ ಬೋಧಕೇತರ ನೌಕರರಿಗೆ ಜೋರಾಗಿ ಚಪ್ಪಾಳೆ ಬರಲಿ. ಏನು ಆಯುಕ್ತರ ಕಚೇರಿಯ ಹಿರಿಯ ಸಹಾಯಕ ನಿರ್ದೇಶಕರಿದ್ದೀರಿ, 2024ರಲ್ಲಿ ಜಿಎ ಪ್ರಮೋಷನ್ ಕೊಟ್ಟಿದ್ದು ನಾವು ಧಾರವಾಡದಲ್ಲಿ ಮೊನ್ನೆ ಅಧಿವೇಶನ ಸಮಯದಲ್ಲಿ ಇಬ್ಬರಿಗೆ ಕೊಟ್ಟರು. ನಮಗೆ ಕೆಲವರಿಗೆ ಗೊಂದಲ ಇರಬಹುದು, ಕಾರಣ ಕೊಟ್ಟಿರೋ ಪ್ರಮೋಷನ್ ಅನ್ನ ವಾಪಸ್ ರದ್ದು ಮಾಡಿ ಆದೇಶ ಮಾಡಿದ್ದಾರೆ. ವ್ಯವಸ್ಥಾಪಕರು ಮತ್ತೆ 21 ಪತ್ರಾಂಕಿತ ಸಹಾಯಕ ಹುದ್ದೆಗಳು ಟೆಂಪರರಿ ಆಗಿ ಅಂದ್ರೆ ಎಕ್ಸಿಕ್ಯೂಟಿವ್ ಆರ್ಡರ್ ಮೇಲೆ ಮಂಜೂರಾಗಿತ್ತು. ನಾನು ಸ್ವಲ್ಪ ಮಾತಾಡೋದು ನೇರವಾಗಿ ಮತ್ತೆ ನಿಷ್ಠವಾಗಿ ಮಾತಾಡೋದ್ರಿಂದ ಕೆಲವರಿಗೆ ಅಟ್ಟು ಕೂಡ ಆಗ್ಬೋದು. ಒಬ್ಬ ಬಿಒ ಆಫೀಸರ್ ಕೆಲಸ ಮಾಡೋನು ಒಂದು ಲೆಟರ್ ಬಂದಿದ್ದನ್ನ ಫೈಲ್ ಪುಟಪ್ ಮಾಡೋದು ಲೇಟ್ ಆಯ್ತು ಅಂತಂದ್ರೆ ಬಿಒ ನೋಟಿಸ್ ಕೊಡ್ತಾರೆ, ಡಿಡಿಪಿಐ ನೋಟಿಸ್ ಕೊಡ್ತಾರೆ, ಇಲ್ಲ ಟೇಬಲ್ ಇನ್ಸ್ಪೆಕ್ಷನ್ ಅಂತ ಅವನ್ನ ನೋಟಿಸ್ ಕೊಟ್ಟು ಅಮಾನತು ಕೂಡ ಮಾಡ್ತಾರೆ. ಆದ್ರೆ ಆ ನ್ಯಾಯ ಕಮಿಷನರ್ ಆಫೀಸಿಗಿರೋ ಬೋಧಕೇತರ ನೌಕರಿಗೆ ಅನ್ವಯ ಆಗೋದಿಲ್ಲ ಸ್ವಾಮಿ. ಹೇಳಿ ದೇವೇಂದ್ರಪ್ಪ ಸಾಹೇಬ್ರೆ, ಯಾಕೆ ಅಂತಂದ್ರೆ 2024ರಲ್ಲಿ ಜಿಎ ಪ್ರಮೋಷನ್ ಕೊಟ್ರೆ ನಿಮ್ಮಲ್ಲಿ 7 ಅಥವಾ 8 ಜಿಲ್ಲೆಗಳಿದೆ. 7 ಜಿಲ್ಲೆಗಳಲ್ಲಿ ನಮ್ಮ ಬೋಧಕೇತರ ನೌಕರರ ಸಾರಥ್ಯ ವಹಿಸೋದು ಜಿಲ್ಲಾ ಹಂತದಲ್ಲಿ ಜಿಎಗಳು. ಆ ಜಿಎಗಳು ಕೇವಲ 3 ಜಿಲ್ಲೆನಲ್ಲಿದ್ದಾರೆ. 4 ಪೋಸ್ಟ್ ಖಾಲಿ ಇಟ್ಕೊಂಡು ಯಾವ ತರ ಕೆಲಸ ತಗೋಬೇಕು ನೀವೇ ಹೇಳಿ. ಇಂದಿನ ಅಧಿಕಾರಿಗಳು ಯಾರೇ ಇರಲಿ, ಡಿಡಿಪಿಐ ಇರಲಿ, ಬಿಒ ಇರಲಿ, ನಮ್ಮ ಬಿಒ ಸಾಹೇಬ್ ಹೇಳ್ತಾ ಇದ್ರು, ಸರಿಯಾಗಿ ಮಾರ್ಗದರ್ಶನ ಕೊಡ್ತಾ ಬಂದ್ರೆ ನಮ್ಮ ಅಧಿಕಾರಿಗಳು ಶಾಶ್ವತವಾಗಿ
ಬರ್ತಾರೆ. ಹಂಗೆ ನಮ್ಮ ಕಮಿಷನರ್ ಆಫೀಸ್ ಆಗಿರೋರು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ 10 ವರ್ಷಕ್ಕೊಂದು ಬಡ್ತಿ ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇರ್ತಿರ್ಲಿಲ್ಲ ಅಂದ್ರೆ ತಪ್ಪಾಗಲ್ಲ. ಸರಿ, ಗುಲ್ಬರ್ಗ ವಿಭಾಗದಲ್ಲಿ 4 ಪತ್ರಾಂಕಿತ ಸಹಾಯಕರ ಹುದ್ದೆ ಖಾಲಿ ಇದೆ. ಪತ್ರಾಂಕಿತ ವ್ಯವಸ್ಥಾಪಕರದ್ದು 4+4 8 ಆಗುತ್ತೆ. ಲೆಕ್ಕಾಧೀಕ್ಷಕರು 13 ಇದೆ, ಅಧೀಕ್ಷಕರು 4 ಇದೆ. ಪ್ರಥಮ ದರ್ಜೆ ಸಹಾಯಕರು 91 ಖಾಲಿ ಇದೆ. ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು 30 ಖಾಲಿ ಇದೆ. ಶೀಘ್ರ ಲಿಪಿಗಾರರು 6, ದ್ವಿತೀಯ ದರ್ಜೆ ಸಹಾಯಕರು 143, ದ್ವಿತೀಯ ದರ್ಜೆ ಸಹಿತ ಬರಲಚ್ಚುಗಾರರು ಸಿಸಿಟಿ 16, ಬರಲಚ್ಚುಗಾರರು 9, ಹಿರಿಯ ವಾಹನ ಚಾಲಕರು 1, ವಾಹನ ಚಾಲಕರು 25, ಮತ್ತೆ ಪರಿಚಾರಕರು 26, ಡಿ ದರ್ಜೆ ನೌಕರರು 651. ಈ ತರ ಒಟ್ಟು ಸುಮಾರು 1-1.5 ಸಾವಿರ ಹುದ್ದೆಗಳು ಖಾಲಿ ಇದೆ. ಈ ಖಾಲಿ ಇರೋದ ಕಾರಣ ಡಿ ದರ್ಜೆ ನೌಕರನ್ನ ನೇಮಕ ಮಾಡ್ತಾ ಇಲ್ಲ. ಆದ್ರೆ ಮೇಲಿನ ಎಲ್ಲಾ ಹುದ್ದೆಗಳನ್ನು ಬಡ್ತಿ ಅಥವಾ ನೇಮಕಾತಿ ಮೂಲಕ ಮಾಡ್ಕೊಳ್ಳುವಾಗ ಸರಿಯಾಗಿ ಸಮರ್ಪಕವಾಗಿ ಕೆಲಸ ಮಾಡಿದ್ದೇ ಆಗಿದ್ದಿದ್ರೆ ಈ ಹುದ್ದೆಗಳು ಇವತ್ತು ಖಾಲಿ ಹುದ್ದೆಗಳಾಗಿ ಇರ್ತಿರ್ಲಿಲ್ಲ. ಅದ ಕಾರಣ ನಮ್ಮ ಬೋಧಕೇತರ ನೌಕರರೇ, ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದೀನಿ ಅಂತಲ್ಲ, ಒತ್ತಡ ಇಲ್ಲಿ ಬಂದು ವೇದಿಕೆ ಮೇಲೆ ದೊಡ್ಡದಾಗಿ ನಾನು ಅಧ್ಯಕ್ಷ ಅಥವಾ ನಾನು ಇಂಥ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಕೆಲಸ ಮಾಡೋದಲ್ಲ. ನಮ್ಮ ಏನು ಈಗಿನ ಸಂಘಟನೆಯಲ್ಲಿ ಇರುವಂತ ಪ್ರತಿಯೊಬ್ಬರು ಶ್ರಮ ಹಾಕಿ ಮೊನ್ನೆ 14 ಜನ ಜಿಎಗಳಿಗೆ ಬಡ್ತಿ ನೀಡಿದ್ದಾರೆ. ಬೆಂಗಳೂರು ಡಿವಿಷನ್ ಅಲ್ಲಿ 35 ಜನ ಅಧೀಕ್ಷಕರಿಗೆ ಮ್ಯಾನೇಜರ್ಗಳಾಗಿ ಬಡ್ತಿ ನೀಡಿದ್ದಾರೆ. ಅಧಿವೇಶನ ಮುಗಿದ ನಂತರ ಪ್ರಥಮ ದರ್ಜೆ ಸಹಾಯಕರಿಂದ ಸೂಪರಿಂಟೆಂಡೆಂಟ್ಗೆ ಬಡ್ತಿ ನೀಡ್ತಾರೆ. ಅದೇ ತರ ದಯಮಾಡಿ ತಾವುಗಳು ಏನು ಸಿಪಿ ಆಫೀಸ್ ಗುಲ್ಬರ್ಗದವ್ರು ಇದ್ದೀರಿ, ಅವರುಗಳು ಇಲ್ಲಿ ವೇದಿಕೆ ಮೇಲೆ ಇರ್ಬೋದು ಅಥವಾ ವೇದಿಕೆ ಮುಂಭಾಗದಲ್ಲಿ ಇರ್ಬೋದು, ತಮ್ಮ ಆಯುಕ್ತರ ಗಮನಕ್ಕೆ ತಂದು ಸಮಯೋಚಿತವಾಗಿ ಬಡ್ತಿ ಕೊಡಿಸಿ ನಮ್ಮ ನೌಕರರ ಹಿತಾಸಕ್ತಿಗಳನ್ನ ಕಾಪಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಹಾಗೂ ಒತ್ತಾಯನೂ ಮಾಡ್ತೀನಿ. ನಾವು ಮೊದಲು ಮನವಿ ಮಾಡ್ತೀವಿ. ಯಾಕೆ ಅಂತಂದ್ರೆ ಅಧಿಕಾರಿಗಳು ಮತ್ತೆ ಏನು ಎಡಿಪಿಐ SADPI ಹಾಗೂ DDPI ಕೆಲಸ ಮಾಡೋರು ನಮ್ಮಿಂದ ವಯಸ್ಸು ದೊಡ್ಡವರು ಇದ್ರಿಂದ ಕಾಲಿಗೂ ಬೀಳ್ತೀನಿ. ನಾನು ವಯಸ್ಸಲ್ಲಿ ನನಗಿಂತ ಕಿರಿಯವನಿಲ್ಲ, ಮತ್ತೆ ಅನುಭವದಲ್ಲಿ ನನಗಿಂತ ಅನುಭವ ಇಲ್ಲ ಅನ್ನೋ ನಾನು ಪ್ರೂವ್. ಯಾಕೆಂದ್ರೆ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ ಇಲ್ಲ, ನಾನು ಹೊರಗಡೆ ಇರೋದ್ರಿಂದ ನನ್ನ ಮೇಲೆ ಯಾವುದೇ ಕ್ರಮಗಳನ್ನ ಕೈಗೊಳ್ಳಕ್ಕಾಗದೇ ಇರೋದ್ರಿಂದ ನಾನು ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಸಣ್ಣ ಪುಟ್ಟ ತಪ್ಪುಗಳನ್ನ ಕಾದ್ಬಿಟ್ಟು ನಮ್ಗೆ ನೋಟಿಸ್ ಕೊಟ್ಟು ನಮ್ಮನ್ನ ಬಲಿಪಶು ಮಾಡೋದಕ್ಕೂ ಕೂಡ ನಮ್ಮ ಇಲಾಖೆಯ ಅಧಿಕಾರಿಗಳು ಇರ್ಬೋದು ಅಥವಾ ನಾನ್ ಟೀಚಿಂಗ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸ್ವಾಮಿ. ಇವತ್ತು ಕಮಿಷನರ್ ಆಫೀಸ್ ಆಗಿದ್ದವನು ಹೈಸ್ಕೂಲಿಗೆ ಬರ್ಬೋದು, ಹೈಸ್ಕೂಲ್ ಆಗಿದ್ದವನು ಕಮಿಷನರ್ ಆಫೀಸ್ಗೆ ಹೋಗ್ಬೋದು. ದಯಮಾಡಿ ಒಳ್ಳೆ ಕೆಲಸ ಮಾಡಿದ್ದೇ ಆದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ದಂಗೆ ಕರ್ಮ ನಾವು ಒಳ್ಳೆ ಕರ್ಮ ಮಾಡ್ತಾ ಹೋದ್ರೆ ಫಲ ದೇವ್ರು ಕೊಡ್ತಾನೆ ಅಂದಂಗೆ. ಯಾರೋ ಮಾತಾಡುವಾಗ ಹೇಳಿದ್ರು, ಇವತ್ತು ನಿವೃತ್ತಿ ಹೊಂದಿದಂತ ಹಿರಿಯರು ಏನಿದ್ದಾರೆ ಇಷ್ಟು ಆರೋಗ್ಯಕರವಾಗಿದ್ದಾರೆ ಅಂದ್ರೆ ಅವರ ಪ್ರಾಂಪ್ಟ್ನೆಸ್ ನೋಡಿ. ಅದೇ ಕೆಲವರು ಭ್ರಷ್ಟ ಅಧಿಕಾರಿಗಳು ರಿಟೈರ್ಡ್ ಆದ 2 ವರ್ಷದಲ್ಲೇ ಹೋಗ್ತಾರೆ. ಶಿವ ಬಾರಪ್ಪ ಅಂತ ಕರ್ಕೊಂತಾನೆ ಅವ್ರನ್ನೂ, ಸಾಕು ನೀನು ಅಲ್ಲಿದ್ದು ಮಾಡಿದ್ದು ಬೇಗ ಮೇಲ್ ಬಂದ್ರೆ ಇಲ್ಲಿನೂ ಕೂಡ ಅದೇ ಕೆಲಸ ಮಾಡುವಂತೆ ಅಂತ. ಹಾಗಾಗಿ ದಯಮಾಡಿ ಭ್ರಷ್ಟಾಚಾರ ಇದ್ದಂಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ಬೋಧಕೇತರ ನೌಕರದ್ದು ಅದಪ್ಪ ಬಾಗ್ಲಿದ್ರು ಅಥವಾ ಯಾರೋ ಹೇಳ್ತಾ ಇದ್ರು 10 ವರ್ಷ 15 ವರ್ಷದ ಟೈಮ್ ಬೌಂಡಿಗೆ ಈಗ EDS ಅಂತ ಸಾಫ್ಟ್ವೇರ್ ಬೇರೆ ಬಂದಿದೆ. ನನಗೆ ಸಾಫ್ಟ್ವೇರ್ ಅನ್ವಯಿಸಲಿಲ್ಲ. ನಾನು MLA ಲೆಟ್ರು ಮತ್ತೊಂದು ಬೇರೆ ಇಲಾಖೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ನನ್ನ ಪ್ರಪೋಸಲ್ ಹೋದ 15 ದಿನದಲ್ಲೇ ನನಗೆ 10 ವರ್ಷದ ಟೈಮ್ ಬೌಂಡು 15 ವರ್ಷದ ಟೈಮ್ ಬೌಂಡು ಪ್ಲಸ್ ಬಡ್ತಿನೂ ಕೂಡ ಸಮಯೋಚಿತವಾಗೇ ಕೊಟ್ಟರು. ಆದ್ರೆ ನಮ್ಮ ಇಲಾಖೆ ನೌಕರರಿಗೂ ಕೂಡ ಅದೇ ತರ ಸಮಯೋಚಿತವಾಗಿ ಬಡ್ತಿ, ವೇತನ ಮತ್ತು ಸೇವಾ ಸೌಲಭ್ಯಗಳನ್ನ ಕೊಡಿಸೋದು ನಮ್ಮ ಹಕ್ಕು ಮತ್ತೆ ನಿಮ್ಮಗಳ ಕರ್ತವ್ಯ ಮಾಡೋದಕ್ಕೆ ನಮ್ಮ ಜವಾಬ್ದಾರಿಯಾಗಿರ್ತದೆ ಅಂತ ಹೇಳ್ತೀನಿ. ಇನ್ನ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಹೋದ್ರೆ, ನಾವು ಮಾನ್ಯ ಶಿಕ್ಷಣ ಸಚಿವರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಪರ ಮುಖ್ಯ ಕಾರ್ಯದರ್ಶಿಗಳಿಗೆ ಮತ್ತೆ ಆಯುಕ್ತರಿಗೆ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟಿರೋದ್ರ ಪ್ರಕಾರ ನಮ್ಮ C&R 67ರಿಂದ ಜಾರಿಯಲ್ಲಿದ್ದು 67ರಿಂದ ಜಾರಿಯಲ್ಲಿರುವ C&Rಗಳು ಅಮೆಂಡ್ಮೆಂಟ್ ಅಥವಾ ಪರಿಷ್ಕರಣೆ ಆಗದೇ ಇರೋದ್ರಿಂದ ನಾವೆಲ್ಲರೂ
ನಾವಷ್ಟೇ ಅಲ್ಲ, ಶಿಕ್ಷಕರು ಕೂಡ ಬಾಧಿತರೆ, ಅಧಿಕಾರಿಗಳು ಕೂಡ ಬಾಧಿತರೆ, ಶಿಕ್ಷಣ ಅಧಿಕಾರಿ ವೃಂದದವರು ಕೂಡ ಬಾಧಿತರಿದ್ದಾರೆ. ಹಾಗಾಗಿ ಆ 67ರಿಂದ ಜಾರಿಯಲ್ಲಿರುವಂತಹ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಅಪರ ಮುಖ್ಯ ಕಾರ್ಯದರ್ಶಿಗಳು ತೀವ್ರತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎರಡನೇದು, ಬಡ್ತಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಆಲ್ಮೋಸ್ಟ್ ಮನವಿ ಕೊಟ್ಟಿದ್ದಕ್ಕೆ ಅಧಿಕಾರಿಗಳೆಲ್ಲ ಸ್ಪಂದಿಸಿ ಬಡ್ತಿ ಪ್ರಕ್ರಿಯೆಯನ್ನ ಚಾಲ್ತಿಯಲ್ಲಿ ಇಟ್ಟಿದ್ದಾರೆ. ತಮ್ಮೆಲ್ಲರ ಗಮನಕ್ಕೆ 8ನೇ ತಾರೀಕು ಡಿಪಿಸಿ ಆಗಿದೆ ಅಂತ ಹೇಳಿದ್ದಾರೆ ಮ್ಯಾನೇಜರ್ ಟು ಜಿ. ನಿಮ್ಮಲ್ಲಿ ಈಗ ಮೇ ಬಿ ಈ ವೀಕ್ ಅಲ್ಲಿ ಪ್ರಮೋಷನ್ ಕೌನ್ಸಿಲಿಂಗ್ ಕೊಡಬಹುದು. ತದನಂತರ ಮ್ಯಾನೇಜರ್ಗೂ ಕೂಡ ಪ್ರಮೋಷನ್ ಕೌನ್ಸಿಲಿಂಗ್ 27ಕ್ಕೆ ಫಿಕ್ಸ್ ಮಾಡಿದ್ದಾರೆ. ಉಳಿದಂತೆ ಧಾರವಾಡ ವಿಭಾಗದಲ್ಲೂ ಬಡ್ತಿ ಪ್ರಕ್ರಿಯೆ ಆರಂಭವಾಗಿದೆ, ಬೆಂಗಳೂರು ವಿಭಾಗದಲ್ಲೂ ಆಗಿದೆ. ಇನ್ನ ಕೆಲವು ಹುದ್ದೆಗಳನ್ನ ಮರುಪದನಾಮೀಕರಣ ಮಾಡೋದಕ್ಕೆ ಮನವಿ ಕೊಟ್ಟಿದ್ದು, ಅದು ಕೂಡ ಅಪ್ರೂವಲ್ ಆಗಿ ಬಂದಿದೆ, ಆಗ್ತಾ ಇದೆ. ಹುದ್ದೆಗಳ ಮಂಜೂರಾತಿಗೆ ಸಂಬಂಧಪಟ್ಟಂಗೆ ಕೆಪಿಎಸ್ ಶಾಲೆಗಳಿಗೆ ಮತ್ತೆ ಕೆಲವೊಂದು RMS ಅಥವಾ ಉನ್ನತೀಕರಿಸಿದ ಶಾಲೆಗಳಲ್ಲಿ FDAಗಳಿಲ್ಲ. ದಯಮಾಡಿ ಇಲ್ಲಿರೋ ಜಿಲ್ಲಾಧ್ಯಕ್ಷಗಳಿಗೆ ಮನವಿ ಮಾಡ್ಕೊಳ್ತೇನೆ, ಹುದ್ದೆಗಳನ್ನ ಹೊಂದಾಣಿಕೆ ಮಾಡೋದ್ರ ಬಗ್ಗೆ ಹೊಸ ಹುದ್ದೆಗಳಿಗೆ ಪ್ರಸ್ತಾವನೆ ಕೊಟ್ಟು ತಮ್ಮ ಅಧಿಕಾರಿಗಳ ಮುಖಾಂತರ ಹೊಸ ಹುದ್ದೆಗಳನ್ನ ಮಂಜೂರಾತಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನ ಅಕ್ಷರ ದಾಸೋಹ AD ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಕೂಡ ಚರ್ಚೆ ಆಗ್ತಾ ಇದೆ. ಅದನ್ನ ಪಡೆಯೋದ್ರಲ್ಲಿ ತುಂಬಾ ದೂರ ಏನಿಲ್ಲ, ಪಡಿತೀವಿ. ನಿಮ್ಮೆಲ್ಲರ ಒಗ್ಗಟ್ಟಿಲ್ಲ. ನಾವು ಸಂಘದಲ್ಲಿರುವ ಪದಾಧಿಕಾರಿಗಳ ಪ್ರಯತ್ನ ಯಾವತ್ತೂ ಇರ್ತದೆ. ಅದಕ್ಕೆ ಕಾರಣ ಅವ್ರ ಪ್ರಯತ್ನ ಇರಬೇಕು ಅಂದ್ರೆ ಯಾರು ಸಾಥ್ ಕೊಡಬೇಕು? ಕೊಡ್ತೀರಾ? ಜೋರಾಗಿ ಹೇಳಿ. ದಯಮಾಡಿ ಜೋರಾಗಿ ಹೇಳಿ. 275 AD ಪೋಸ್ಟ್ಗಳು ಬಂತು ಅಂತಂದ್ರೆ ಇವತ್ತಿನ FDAಗಳು ಸೂಪರ್ಡೆಂಟ್ ಆಗ್ತಾರೆ, ಸೂಪರ್ಡೆಂಟ್ಗಳೆಲ್ಲ ಮ್ಯಾನೇಜರ್ಗಳಾಗ್ತಾರೆ, ಮ್ಯಾನೇಜರ್ಗಳು GAಗಳಾಗ್ತಾರೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೇಕು. ತದನಂತರ ಸಮಯೋಚಿತವಾಗಿ ನಮ್ಮ ನೌಕರರಿಗೆ ತರಬೇತಿಗಳು ನೀಡೋದಕ್ಕೆ ಅದಕ್ಕೆ ಪ್ರಿನ್ಸಿಪಲ್ ಮೇಡಮ್ ಕೂಡ ಒಪ್ಕೊಂಡವ್ರೆ, ಕಮಿಷನರ್ ಒಪ್ಕೊಂಡಿದ್ದಾರೆ. ಈಗೇನ್ ನೇಮಕಾತಿ ಹೊಂದಿ ಹೊಸದಾಗಿ ಜಾಬಿಗೆ ಸೇರ್ತಾ ಇದ್ದಾರೆ ಅವರಿಗೆ, ಜೊತೆಗೆ ಬಡ್ತಿ ಹೊಂದಿ ಯಾವುದೇ ಹುದ್ದೆ ಇರಲಿ ಬಡ್ತಿ ಹೊಂದಿರೋ ನೌಕರಿಗೂ ಕೂಡ ಶನಿವಾಸ ತರಬೇತಿ ವಾರಕ್ಕೂ 15 ದಿನಕ್ಕೂ ನಿಗದಿ ಮಾಡಿಸಿ ತರಬೇತಿ ಕೊಡಿಸ್ಬೇಕು ಅಂತ ನಾವು ಕೂಡ ಪ್ಲಾನ್ ಮಾಡಿದ್ದೀವಿ. ಅದು ಕೂಡ ಇಂಪ್ಲಿಮೆಂಟ್ ಆಗ್ತದೆ. ಇನ್ನ ಸಿಆರ್ಗಳಿಗೆ ಹಾಲಿ ಇರೋ ಅಧಿಕಾರಿಗಳು ಸಹಿ ಹಾಕೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದು ಮನವಿ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡಿಸ್ಕೊಡೋದ್ರಲ್ಲಿ ನಾವು ಹಿಂದೇಟ್ ಹಾಕಲ್ಲ. ಕಾಲಕ್ಕೆ ನಮ್ಮಲ್ಲಿ ಮೂಲಭೂತ ಸೌಲಭ್ಯಗಳು ಕೊಡ್ತಾ ಇದೆ. ಕೊರತೆಗೆ ತಕ್ಕಂತೆ ಪೂರಕವಾಗಿ ACS ಮತ್ತೆ ಹಾಲಿ ಇರ್ತಕ್ಕಂಥ ಕಮಿಷನರ್ಗಳು ಸ್ಪಂದಿಸಿದ್ದಾರೆ. ಜೊತೆಯಲ್ಲಿ ಹೊಸ BEO ಕಚೇರಿಗಳನ್ನ ಸ್ಥಾಪನೆ ಮಾಡೋದಕ್ಕೆ ನಿನ್ನೆ ಕೂಡ ಈ ದೇವರಾಜ್ ಹೇಳ್ತಾ ಇದ್ರು. ರಾತ್ರಿ KKRDB ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀಯುತ ಅಜಯ್ ಧರ್ಮ ಸಿಂಗ್ ಸಾಹೇಬರು ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿದಾಗ ರಾಹುಲ್ ಪಾಂಡ್ವೆ ಸಾಹೇಬ್ರ ಹತ್ರ ಮಾತಾಡಿ ನಾವು ಪ್ರಸ್ತಾವನೆ ಕೊಡೋದ್ರ ಜೊತೆನಲ್ಲಿ ಬಡ್ತಿಗೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಚಪ್ಪಾಳೆ ಬರಲಿ. ಇನ್ನ ವರ್ಗಾವಣೆ ವಿಷಯದಲ್ಲಿ ತುಂಬಾ ಗೊಂದಲಗಳಿದ್ದು, ಶಿಕ್ಷಕರಿಗೆ ಯಾವ ಮಾದರಿನಲ್ಲಿ ವರ್ಗಾವಣೆ ಆಗ್ತದೆ ಅದೇ ಮಾದರಿನಲ್ಲಿ ಬೋಧಕೇತರ ನೌಕರರ ವರ್ಗಾವಣೆಯನ್ನು ಕೂಡ ಮಾಡೋದಕ್ಕೆ ಮನವಿ ಮಾಡಿದ್ದೀವಿ. ಅದಕ್ಕೂ ಕೂಡ ACS ಒಪ್ಪಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ವರ್ಷದ ಸಾಮಾನ್ಯ ವರ್ಗಾವಣೆಯ ಸಮಯದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಕಾರ್ಯಕಾರಿ ಸಮಿತಿನಲ್ಲಿ ನಮ್ಮ ಬೋಧಕೇತರ ನೌಕರರಿಗೆ ಪ್ರಾಮಾಣಿಕವಾದ ಸಾಮಾಜಿಕ ನ್ಯಾಯವನ್ನು ಒಳಗೊಂಡಂತ ವರ್ಗಾವಣೆ ಮಾಡಿಸ್ಕೊಡೋ ಜವಾಬ್ದಾರಿನ ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೀವಿ. ಇನ್ನ ಸಂಘಟನೆ ವಿಚಾರಕ್ಕೆ ಎಲ್ಲಿ ನಮ್ಮ ಸಂಘದ ಕಚೇರಿಗಳಿಲ್ಲ, BO ಅಥವಾ DDP ಹಂತದಲ್ಲಿ BOರಿಗೆ ಮನವಿ ಕೊಟ್ಬಿಟ್ಟು ಹಾಲಿ ಮುಚ್ಚಿರುವಂತಹ ಶಾಲೆಗಳಿದ್ರೆ ಅಥವಾ ಕಚೇರಿಯಲ್ಲಿ ಯಾವ್ದಾದ್ರು ಕೊಠಡಿಗಳು ಲಭ್ಯವಿದ್ರೆ ಸಂಘದ ಕಚೇರಿ ಮಾಡ್ಕೊಂಡು ತಾವೆಲ್ಲರೂ ಕೂಡ ತಿಂಗಳಿಗೆ ಕನಿಷ್ಠ ಒಂದು ಸಭೆಯನ್ನ ಸೇರೋದ್ರ ಮುಖಾಂತರ
ಶಿಕ್ಷಕರಿಗೂ ಗೊತ್ತಾಗ್ತದೆ, ನಮ್ಮವರು ಕೂಡ ಬಂದು ಬೋಧಕೇತರ ನೌಕರರು ಕೂಡ ಬಂದು ಸಭೆ ಮಾಡ್ತಾರೆ ಅಂತ. ಹಂಗೆ ಜಿಲ್ಲಾಧ್ಯಕ್ಷರು ಕೂಡ ಒಂದೊಂದು ತಾಲೂಕಲ್ಲಿ ಒಂದೊಂದು ಬಾರಿ ಸಭೆ ಮಾಡಬೇಕು ಅಂತ ಜಗದೀಶ್ ಚಂದ್ರ ಸರ್ ಮತ್ತೆ ಇಮ್ಯಾನ್ಯುವಲ್ ಸರ್ಗೆ ಹೇಳ್ತಾ ಇದ್ದೀನಿ. ಆ ಟೈಮಲ್ಲಿ ಆ ತಾಲೂಕಲ್ಲಿರುವಂತ ಎಲ್ಲ ಬೋಧಕೇತರ ನೌಕರರು ಪರಿಚಯ ಆಗ್ತದೆ, ಜೊತೆಯಲ್ಲಿ ನಮ್ಮ ಬಾಂಧವ್ಯ ಬೆಳೀತದೆ. ಏನು ಬೋಧಕೇತರ ನೌಕರರು ಅಂತ ಹೇಳೋದು ಇವತ್ತು ಅಷ್ಟು ಸೂಕ್ತ ಅಂತ ಅನ್ನಿಸ್ತಾ ಇಲ್ಲ. ನನ್ನ ಖುಷಿ ಏನು ಅಂತಂದ್ರೆ ಮದುವೆಗೆ ಬಂದಂಗ ಆಗಿದೆ ಅಂತ ಡಿಡಿಪಿ ಹೇಳ್ತಾ ಇದ್ರು, ಎಲ್ಲರೂ ಹೇಳ್ತಾ ಇದ್ರು. ಇವತ್ತು ನೀವೆಲ್ಲ ಅಕ್ಕ ತಂಗಿ, ಅಣ್ಣ ತಮ್ಮ, ತಾಯಂದ್ರು, ಅಪ್ಪಂದ್ರು ತರನೇ ಕಾಣ್ತಾ ಇದ್ದೀರಿ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಕೇಂದ್ರ ಸಂಘಟನೆ ಜೊತೆ ಸದಾಕಾಲ ಇರೋದ್ರ ಜೊತೆನಲ್ಲಿ ನಾವು ರಾಜ್ಯ ಮಟ್ಟದ ಸಮಾವೇಶ ಮಾಡಿದಾಗ ಇವತ್ತು ಇಲ್ಲೇನ್ ಬಂದಿದ್ದೀರಲ್ಲ, ಇಷ್ಟು ಜನ ಬೆಂಗಳೂರಲ್ಲಿ ನಡೆಯುವಂತ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಬಂದು ಸಮಾವೇಶನ ಯಶಸ್ವಿಗೊಳಿಸಬೇಕು, ಜೊತೆಗೆ ಸಂಘಟನೆಗೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಸಂಘಕ್ಕೆ. ಇದು ಸೌಂಡ್ ಕೇಳ್ತಾ ಇಲ್ಲ, ಇಲ್ಲಿರೋ ದೇವೇಂದ್ರಪ್ಪರಿಗೆ ಕೇಳಿಲ್ಲ, ಅಲ್ಲಿ ಕಮಿಷನರ್ ಕೇಳಿ ನಿಮಗೆ ಪಟ್ಟಿ ಕೊಡ್ಬೇಕು. ಅಧಿಕಾರಿಗಳಿಗೆ ಈಗ ನಾವು ಮಾತು ಮುಂದಿನದಾಗಿ ಅಧಿಕಾರಿಗಳಿಗೆ ಅನ್ನಪ್ಪ ಕಬಾಡಿ ಅವರಿಗೆ, BS ಅವರಿಗೆ ಜೋರಾದ ನೌಲಾ ಪುರಸ್ಕಾರ ಕಾರ್ಯಕ್ರಮ. ಪ್ರತಿಭಾ ಪುರಸ್ಕಾರ ಇದಾದ ನಂತರ ಮುಂದಿನ ತಯಾರಿ ವೈಶಾಲಿ ದೀಕ್ಷಿತ್, ಉಪನಿರ್ದೇಶಕರ ಕಚೇರಿ ರಾಯಚೂರು. ಇವರಿಗೆ ರಾಜ್ಯ ಘಟಕದಿಂದ ಮಾನ್ಯ ಅಧ್ಯಕ್ಷರು ವಿಶೇಷವಾಗಿ ರಾಜ್ಯ ಘಟಕದ ಪರವಾಗಿ ವೈಶಾಲಿ ದೀಕ್ಷಿತ್ ಅವರಿಗೆ ವಿಶೇಷ ವೈಶಾಲಿ ದೀಕ್ಷಿತ್ ಅವರಿಗೆ ಮಾಡ್ತಾ ಇದ್ದಾರೆ. ಒಂದು ಜೋರಾದ ಚಪ್ಪಾಳೆ ಸರ್ ಪ್ಲೀಸ್. ರಾಜ್ಯ ಘಟಕದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಪುರಸ್ಕಾರ ಮೇಡಮ್ ಅವರಿಗೆ. ಮುಂದಿನದಾಗಿ ದಯವಿಟ್ಟು ಮುಂದಿನ ಪ್ರಶಸ್ತಿ ಪುರಸ್ಕೃತರು ಅನುಕೂಲ ಮಾಡಿಕೊಡಿ ಸರ್. ಪ್ರಶಸ್ತಿ ತಗೊಂಡಾಗ ನಾವೆಲ್ಲರೂ ಸ್ವಲ್ಪ ಈ ಕಡೆ ಸರಿ ಸರ್, ಬರಲ್ಲ ಸರ್, ಸ್ವಲ್ಪ ಸರಿ ಸರ್, ಬರಲ್ಲ ಸರ್ ಪ್ಲೀಸ್. ದಯವಿಟ್ಟು ಸರ್ ಪ್ಲೀಸ್ ಬೋಧಕರ ಬಗ್ಗೆ ಅನುಕೂಲ ಮಾಡಿಕೊಡಿ ಸರ್ ಪ್ಲೀಸ್. ಈಗ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಮಾನ್ಯ ಅಧ್ಯಕ್ಷರು ಗಮನಿಸಬೇಕು. ಜಗದೀಶ್ ಚಂದ್ರ, ಇಮ್ಯಾನ್ಯುವಲ್, ತಿರುಪತಿ ಸುಗೂರ್, ಈರಣ್ಣ. ಈಗ ರಾಯಚೂರು ಜಿಲ್ಲಾ ವಿಶೇಷ ಘಟಕದ ಪದಾಧಿಕಾರಿ ವೀರೇಶ ಪ್ರಸಾದ್ ಸರ್ ಇದ್ದಾರೆ.
ಎಕ್ಸ್